Yes, welcome to Crack It Institute and Bani Sarkar classes. Again, trending question part 4. ಅದು SSC GD ಗೆ ಲಾಸ್ಟ್ ಮಿನಿಟ್ ರಿವಿಷನ್ ಬೋತ್ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಕ್ವಶನ್ ಅನ್ನ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಇದ್ರೆ ಹೆಂಗ್ ಬರ್ತದ ಅನ್ನೋ ಸಲ ಟ್ರೈ ಮಾಡತ್ತೀವಿ ಹೌದಾ. ಅದು 25 ಎಲ್ಲ ಸೇರಿ ಒಂದು 20 ಮ್ಯಾಥ್ಸ್ ಜಾಸ್ತಿ ಇರ್ತಾವ, ರೀಸನಿಂಗ್ ಸ್ವಲ್ಪ ಪಜಲ್ಸು ಸಿಲಾಕ್ಸು ಈ ಥರ ಇರ್ತಾವ. ಡನ್. ಎಷ್ಟು ನೋಡ್ರಿ ಸಾಲ್ವ್ ಮಾಡ್ತಾ ಹೋಗೋಣ. Sonia got married 15 years ago. Okay. Her present age is 8 by 5 times her present age of okay. ಮದುವೆ ಆದ ಟೈಮ್ನಾಗಿಂತ ಈಗ 8 by 5 ಟೈಮ್ಸ್ ಐತೆ ಅಂತ ನಂಗೆ ಹೌದಾ. ಓಕೆ ನೋಡ್ರಿ, ಮದುವೆ ಆದ ಟೈಮ್ನಾಗ ಆಕೈತಿ ಏನಾದ್ರು 5 ಯೂನಿಟ್ ಇದ್ರೆ ಈಗ ಎಷ್ಟಾಗೈತಿ ಈಗ 8 ಯೂನಿಟ್ ಆಗೈತಿ. ಎಷ್ಟು ಯೂನಿಟ್ ಗ್ಯಾಪ್ ಅದ? 3 ಯೂನಿಟ್ ಗ್ಯಾಪ್ ಅದ. ಅದ ಎಷ್ಟು ವರ್ಷದ ಮದುವೆ ಆಗೈತಿ? 5 ಇಯರ್ಸ್ ಇನ್ ಮದುವೆ ಆಗೈತಿ. ಸೊ 3 ಯೂನಿಟಿಗೆ 15 ಸಾರಿ 5 ಇಯರ್ಸ್ ಅಲ್ಲ 15 ಇಯರ್ಸ್ ಆದ್ರೆ 1 ಯೂನಿಟ್ಗೆ ಎಷ್ಟು ಆಕೈತಿ? 3 1 3 5 1 ಯೂನಿಟ್ಗೆ ಎಷ್ಟು ಆಕೈತಿ? 5 ಇಯರ್. ಸೊ ಇದೆಷ್ಟು ಐತ್ರಿ? 5 ಇಯರ್ ಐತಿ. ಇದು 5 ಯೂನಿಟ್ ಐತಾ? ಮದುವೆ ಆದಾಗ ವಯಸ್ಸ 5 ಐದ್ಲೆ 25, ಈಗ 8 ಐದ್ಲೆ 40. ಹರ್ ಸಿಸ್ಟರ್ 8 ಇಯರ್ಸ್ ಯಂಗರ್ಸ್ ಟು ಹರ್, ಅಂದ್ರೆ ಅವ್ರ ತಂಗಿ ಅವಳಕ್ಕಿಂತ 8 ವರ್ಷ ಸಣ್ಣ ಆಗ್ಯದ ಅಂತ. ಫೈಂಡ್ ದ ಪ್ರೆಸೆಂಟ್ ಏಜ್ ಆಫ್ ಹರ್ ಸಿಸ್ಟರ್. ಸೊ ಪ್ರೆಸೆಂಟ್ ಏಜ್ ಆಫ್ ಸೋನಿಯಾ ಎಷ್ಟೈತ್ರಿ? 80 ಐತಿ. ಅಕ್ಕಿನ ಅವ್ರ ತಂಗಿ 8 ವರ್ಷ ಕಡಿಮೆ ಆದ್ರೆ 8 ವರ್ಷ ಮೈನಸ್ ಮಾಡಿದ್ರೆ ಎಷ್ಟು ಆಕೈತ್ರಿ? 32 ಇಯರ್ಸ್ ಆಕೈತಿ. So that is the option B for Bani Sarkar is the right answer. Yes, second 15 ರಿಂದ 20 ಸೆಕೆಂಡ್ ಸಾಕಷ್ಟ. Then present age of Mr. Gupta 3 times the present age of her daughter. Okay. ಗುಪ್ತಾ ಅವರ ಪ್ರಸ್ತುತ ವಯಸ್ಸು ಅವ್ರ ಮಗಳ ವಯಸ್ಸು ಅಂತ ಡಾಕ್ಟರ್ ಅಂತ ತಗೋತೇನ್ರಿ. ವಯಸ್ಸಿನ 3 ಪಟ್ಟದ ಅಂತಂದ್ರೆ 3:1 ರೇಷಿಯೋ ಆಗ್ತದ. 6 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 5:2 ಆಕೈತಂತ. ಎಷ್ಟು ವರ್ಷ ರೀ? 6 ವರ್ಷಗಳ ನಂತರ ಅವರ ಅನುಪಾತ ಎಷ್ಟಾಕೈತಿ? 5:2 ಅಂತಂದ. ದೆನ್ ಗ್ಯಾಪ್ ಎಷ್ಟೈತ್ರಿ? ಇಲ್ಲಿ 2 R ಗ್ಯಾಪ್ ಐತಿ. ಇಲ್ಲಿ ಎಷ್ಟೈತಿ? 1 R ಗ್ಯಾಪ್ ಐತಿ. ಹೌದಾ. ಹಂಗಿದ್ದಾಗ ನಾವು ಈಕ್ವಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಎರಡು ಡಿಫ್ರೆನ್ಸ್ ಅನ್ನ ಈಕ್ವಲ್ ಮಾಡ್ಬೇಕು. ಹಂಗಿದ್ದಾಗ ಏನ್ ಮಾಡ್ತೇವೆ? ಮೊದಲ ಇವೆರಡುಗೂ ಡಿಫ್ರೆನ್ಸ್ ಎಷ್ಟೈತಿ? 5 ಮತ್ತು 2 ವ್ಯತ್ಯಾಸ ಎಷ್ಟು? 3. ವ್ಯತ್ಯಾಸ 3 ಅದ. 3 ಮತ್ತು 1 ನಡುವೆ ವ್ಯತ್ಯಾಸ ಎಷ್ಟೈತಿ? 2 ಐತಿ. ಈ 3ಅನ್ನ ಕೆಳಗಡೆ ಇರೋ ನಂಬರ್ ಜೊತೆಗೆ ಮಲ್ಟಿಪಲ್ ಮಾಡ್ತೀನಿ. ಈ 3ಅನ್ನ ಇವುಗಳ ಜೊತೆ ಮಲ್ಟಿಪಲ್ ಮಾಡ್ತೀನಿ. ಸೊ 2 5 ಜೊತೆಗೆ 2 ಜೊತೆ ಆಕೈತಿ. ಹೆಂಗ ನೋಡ್ರಿ. 3 ಒಂದ್ಸತಿ, ಈ 3 ಒಂದ್ಸತಿ 1 ಜೊತೆ ಆಕೈತೆ ಅಂದ್ರೆ 3 3 9, 3 1 1. ಈ 2 ಒಂದ್ಸತಿ 5 ಜೊತೆಗೆ, ಒಂದ್ಸತಿ 2 ಜೊತೆಗೆ ಆಕೈತಿ. ದೆನ್ 5 2 10, 2 2 ಸರಿ ಇದು ಒಂದಲ್ಲ, 3 1 3, 2 2 4. ಈ ಗ್ಯಾಪ್ ಎಷ್ಟೈತ್ರಿ? 1 R ಗ್ಯಾಪ್ ಐತಿ. ಈ ಕಡೆ ಗ್ಯಾಪ್ ಎಷ್ಟೈತಿ? 1 R ಗ್ಯಾಪ್ ಅದ. ಸೊ 1 R ಎರಡು ಕಡೆ ಈಕ್ವಲ್ ಇದ್ದಾಗ ದಿಸ್ 1 R ಇಸ್ ಈಕ್ವಲ್ ಟು ಹೌ ಮಚ್? 6 ವರ್ಷ. 1 R or 1 unit is equal to 6 year. 6 year. Then ಹಾಗಾದ್ರೆ ಮಗಳ ಪ್ರಸ್ತುತ ವಯಸ್ಸು ಎಷ್ಟೈತ್ರಿ? 3 ಐತ್ರಿ. 1 ಯೂನಿಟ್ಗೆ 1 ಆರಕ್ಕ 6 ಆದ್ರೆ 3 ಆರಕ್ಕೆ ಎಷ್ಟಾಕೈತ್ರಿ? 6 3 18. ದಟ್ ಈಸ್ ಬಿ ಫಾರ್ ಬಾನಿ ಸರ್ಕಾರ್ ಇಸ್ ದ ಅಗೇನ್ ರೈಟ್ ಆನ್ಸರ್. ಎಸ್ ಮಾಡಬಹುದು ಆರಾಮಾಗಿ. ಮತ್ತೆ ನೋಡ್ರಿ, ಕವಿತಾ ರಾಕೇಶ್ ಶಾಲಿನಿ. ಸೊ ನಾ ಸಾಲ್ವ್ ಮಾಡ್ತಾ ಹೋಗ್ತಿರ್ತೀನಿ. ನೀವು ರೆಕಾರ್ಡ್ ಕೇಳುವಾಗ ನಾ ಹೆಂಗೆ ಸ್ಪೀಡ್ ಮಾಡ್ತೀನಿ ಹಂಗೆ ಸ್ಪೀಡ್ ಮಾಡಕ್ಕೆ ಟ್ರೈ ಮಾಡ್ರಿ. ಸಾರಿ, ಲೈವ್ ನೋಡುವಾಗ. ರೆಕಾರ್ಡ್ ನೋಡ್ತಿದ್ರಿ ಅಂತಂದ್ರೆ ಪಾಸ್ ಮಾಡಿ ಆನ್ಸರ್ ಬಂದಮೇಲೆ ಕರೆಕ್ಟ್ ಅದನ್ನ ಚೆಕ್ ಮಾಡ್ಕೊಡ್ರಿ. ಹೌದಾ. ಸೊ ಕಮೆಂಟ್ ಮಾಡ್ರಿ, ವೇಟ್ ಮಾಡ್ರಿ ಅಂತ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಾವು ಸ್ಪೀಡಾಗಿ ಹೋಗೋದು ಬೆಸ್ಟ್ ಅಷ್ಟೇ. ಕವಿತಾ ರಾಕೇಶ್ ಶಾಲಿನಿ ಇನ್ವೆಸ್ಟೆಡ್ ಇನ್ ಅ ಬಿಸ್ನೆಸ್ ಇನ್ ಅ ರೇಷಿಯೋ ಆಫ್ 5:8:15. ಅಂದ್ರೆ ಕವಿತಾ ರಾಕೇಶ್ ಶಾಲಿನಿ ಒಂದು ವ್ಯವಹಾರದಲ್ಲಿ 5:8:15 ಅನುಪಾತದಲ್ಲಿ ಹೂಡಿಕೆ ಮಾಡಿದ್ದಾರೆ. ಯಾರ್ಯಾರಿ? ಕವಿತಾ ಇಷ್ಟು, ರಾಕೇಶ್ ಇಷ್ಟು, ಶಾಲಿನಿ. ಯಾವ ರೇಷಿಯೋದಲ್ಲಿ ಮಾಡಿದ್ದಾರೆ? 5:8:15. ಓಕೆನಾ. ಅವರು ತಮ್ಮ ಬಂಡವಾಳವನ್ನು ಕ್ರಮವಾಗಿ 8 ತಿಂಗಳು, 7 ತಿಂಗಳು, 4 ತಿಂಗಳು ಕಾಲ ಹೂಡಿಕೆ ಮಾಡಿದ್ರೆ ಎಷ್ಟು ತಿಂಗಳಂತ್ರಿ? ಮಂತ್ಸವಾಗಿದ್ರು ಇಂಟು ಮಾಡ್ತೀವಿ. ಎಷ್ಟು? 8 ತಿಂಗಳು ಇಂಟು 7 ತಿಂಗಳು ಇಂಟು 4 ತಿಂಗಳು. ಹಾಗಾದರೆ ಅವರ ಲಾಭದ ಅನುಪಾತ ಎಷ್ಟು ಅಂತ ಕೇಳ. ಲಾಭದ ಅನುಪಾತ ನೋಡ್ರಿ, ಇವನ್ನೆರಡೂ ಮೊದಲು ಮಲ್ಟಿಪಲ್ ಮಾಡಿದಾಗ ಪ್ರಾಫಿಟ್ ತಗೊಳ್ರಿ. ಅವ್ರದ್ದು ಹೂಡಿಕೆ ಮಾಡಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಅಮೌಂಟು ಇಂಟು ಟೈಮ್ ಎರಡು ಇಂಟು ಮಾಡಿದ್ರೆ ನಿಮ್ಗೆ ಏನು ಸಿಗ್ತದೆ? ಇಲ್ಲಿ ಅವ್ರಲ್ಲಿ ಆಗಿರ್ತಕ್ಕಂಥ ಪ್ರಾಫಿಟ್ ಸಿಗ್ತದೆ. ದೆನ್ 5 4 8 5 40, 8 7 56, 15 4 60. ಸೊ ರೇಷಿಯೋ ತೆಗಿರಿ. 40:56:60. ಡನ್. ಸಿಂಪಲ್ ಫಾರ್ಮುಲಾ 4 ಹೋಗ್ತದ ನೋಡ್ರಿ. 4 10 40,
4 ಒಂದ್ಲೆ 4, 4 ನಾಲ್ಕಲೆ 16, 4 ಒಂದ್ಲೆ 4 ಐದ್ಲೆ 20, 10, 14, 15, 10, 14, 15. ಸಾರಿ, ಆಪ್ಷನ್ ಏದಾಗದ ನೋಡ್ರಿ. ಆಪ್ಷನ್ ಎ ಫಾರ್ ಅಕಾಡೆಮಿ ಇಸ್ ದ ರೈಟ್ ಆನ್ಸರ್. ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರ್ಬೇಕಾಗೈತಿ, ಪ್ರಾಫಿಟ್ ಅಂದ್ರೆ ಏನ್ ಮಾಡ್ತೀವಿ ಹೆಂಗ ಅಂತ. ನೆಕ್ಸ್ಟ್, ವಿಕ್ರಮ್, ಅಂಜಲಿ ಅಂಡ್ ರಾಜ್ ಸ್ಟಾರ್ಟೆಡ್ ಬಿಸ್ನೆಸ್ ನ ಪಾರ್ಟ್ನರ್ಶಿಪ್ ಇನ್ವೆಸ್ಟಿಂಗ್ ಇನ್ ಅ ರೇಷಿಯೋ ಆಫ್ 7:3:20. ಯಾರ್ಯಾರು? ವಿಕ್ರಮ್ ಮತ್ತು ಅಂಜಲಿ, ರಾಜ್. ಓಕೆ, ಬರ್ಕೋತೇನ್ರಿ. ವಿಕ್ರಮ್, ಅಂಜಲಿ, ದೆನ್ ರಾಜ್. ಯಾವ ರೇಷಿಯೋದಾಗ? 7:3:20 ಅನುಪಾತ ಹೂಡಿಕೆ ಮಾಡುವ ಮೂಲಕ ಪಾಲುದಾರಿಕೆಯಲ್ಲಿನ ವ್ಯವಹಾರವನ್ನು ಪ್ರಾರಂಭಿಸಿದರು. ಕೊನೆಯ ವರ್ಷದಲ್ಲಿ ಅವರು 28,800 ಲಾಭವನ್ನು ಗಳಿಸಿದರು. ಟೋಟಲ್ ಪ್ರಾಫಿಟ್ ಎಷ್ಟಾಗಿತ್ತು ಅವರಿಗೆ? 28,800. ಹೌದಾ? ಇದು ಅವರ ಒಟ್ಟು ಹೂಡಿಕೆ 28% ಆಗಿದೆ. ಅಂದ್ರೆ ಅವ್ರೆಟ್ಟು ಇನ್ವೆಸ್ಟ್ ಮಾಡ್ಯಾರಲ್ಲ, ಅದ್ರ ಪ್ರಾಫಿಟ್ 1/4 ಐತಂತ್ರಿ. ಹೌದಾ? ಸೊ ಪ್ರಾಫಿಟ್ 1/4 ಇತ್ತಂತಂದ್ರ ಇನ್ವೆಸ್ಟ್ಮೆಂಟ್ ಅದ್ರ 4 ಟೈಮ್ ಆಗಿರ್ತದ. ದೆನ್ 4 into 28,000, ದಟ್ ಈಸ್ ವಾಟ್? ಇದೇನ್ರಿ 4 into 28 ಮಾಡಿದಾಗ ಇನ್ವೆಸ್ಟ್ಮೆಂಟ್. ಹಾಗಾದ್ರೆ ಅಂಜಲಿ ಅವರು ಎಷ್ಟು ಹೂಡಿಕೆ ಮಾಡಿದ್ದಾರೆ? ಅವ್ರು ಹೂಡಿಕೆ ಮಾಡಿದ ರೇಷಿಯೋ ಎಷ್ಟ್ರಿ? 7:3:20. ಟೋಟಲ್ ಅಮೌಂಟ್ ಇಷ್ಟ ಐತಿ. ಸೊ ಡಿವೈಡ್ ಮಾಡ್ರಿ, ಇವನ್ನೆರಡನ್ನು ಫಸ್ಟ್ ಕೂಡಿಸ್ಬೇಕು. 7, 3, 10, 10, 20, 30. ಇದು ಟೋಟಲ್ ಇನ್ವೆಸ್ಟ್ಮೆಂಟಾ ಇಂಟು ಯಾರ್ದು ಕೇಳ್ಯಾರ? ಅಂಜಲಿದ್ ಕೇಳ್ಯಾರ. ಅಂಜಲಿದ್ ಎಷ್ಟೈತ್ರಿ? 3 ಯೂನಿಟ್ ಅದ. ಇಂಟು 3 ಮಾಡ್ಕೊಡ್ರಿ. ಕ್ಯಾನ್ಸಲ್ ಮಾಡ್ರಿ. 1 0 1 0 ಕ್ಯಾನ್ಸಲ್. 3 ಹೋಗ್ತದ ನೋಡ್ರಿ. 3 9 27, 3 6 18, 0. ಸೊ ಎಷ್ಟು ಉಳಿತು ನಿಮಗೆ ಟೋಟಲ್? 4 into 960 into 3. ದೆನ್ ಇದ 4 3 12 ಆಕೈತಿ. 12 0 0, 12 72. ಲಾಸ್ಟಿಗೆ 0 ಮತ್ತು 2 0 ಬರ್ದು ಯಾವ್ದ್ರಿ? ಸಿ ಇಸ್ ದ ರೈಟ್ ಆನ್ಸರ್. ಬೇಕಂದ್ರೆ 7 ಅದ. 12 9 108, ಮ್ಯಾಗಿಂದ 7 115. ಸೊ ಎಷ್ಟಾಕೈತಿ? 11,526 ಅಂಜಲಿ ಅವ್ರದ್ದು ಹೂಡಿಕೆ ಐತೆ ಅಂತ ಬರ್ತೈತಿ. ತಿಳಿತಾ? ಯಾಕಂದ್ರೆ ಲಾಸ್ಟಿಗೆ 0 ಬರ್ದು ಒಂದೇ ಇತ್ತು. ಸೊ ಆರಾಮಾಗಿ ಎಲಿಮಿನೇಟ್ ಮಾಡ್ಕೊಂಡು ಆನ್ಸರ್ ಮಾಡಿದ್ರೆ ನಡೀತದ. ದೆನ್ ಶುದ್ಧ ತುಪ್ಪದ ಬೆಲೆ ಕೆಜಿಗೆ 170 ಆಗಿದೆ. ದ ಪ್ಯೂರ್ ಗೀ ಈಸ್ 120. ಓಕೆ, ಈ ಅಮೌಂಟ್ ಎಷ್ಟೈತ್ರಿ? 120 ರೂಪೀಸ್ ಅದಂತ. ಅದನ್ನು ಕೆಜಿಗೆ 60 ಬೆಲೆ ಸಸ್ಯಜನ್ಯ ಅಂತ ಯಾವ್ದ್ರ ಜೊತೆ ಮಿಕ್ಸ್ ಮಾಡಿ? ವೆಜಿಟೇಬಲ್ ಆಯಿಲ್ ಜೊತೆ ಮಿಕ್ಸ್ ಮಾಡ್ಯಾರ. ವೆಜಿಟೇಬಲ್ ಆಯಿಲ್ದು ರೇಷಿಯೋ, ಸಾರಿ, ರೊಕ್ಕ ಎಷ್ಟೈತಿ? ವೆಜಿಟೇಬಲ್ ಆಯಿಲ್ದು ರೊಕ್ಕ ಎಷ್ಟೈತಂತ? 60 ರೂಪೀಸ್ ಐತಂತ. ನಂತರ ಆ ಮಿಶ್ರಣವನ್ನು ಅಂಗಡಿಯವನು ಕೆಜಿಗೆ 98ರಂತೆ ಮಾರಾಟ ಮಾಡ್ತಾನ ಮತ್ತು ಅದು 48% ಲಾಭ ಗಳಿಸ್ತಾನ. ಓಕೆ, 98 ರೂಪಾಯಿ ಮಾರಿದ ಮೇಲೆ ಅವ್ನು 40% ಆಕೈತಿ. ಹೌದಾ? ಸೊ ಅದ್ರ ರಿಯಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಐಡೆಂಟಿಫೈ ಮಾಡ್ಕೋಬೇಕು. ನೀವು ಕ್ರಾಸ್ ಮಾಡುವಾಗ ಇಲ್ಲಿ 98 ಬರೆಯಕ್ಕೆ ಹೋಗ್ಬಾರ್ದು. 98 ಬರೋದು ತಪ್ಪಾಕೈತಿ. ಇಲ್ಲಿ ರಿಯಲ್ ಸೆಲ್ಲಿಂಗ್ ಪ್ರೈಸ್ ಬೇಕು. ಸೊ ರಿಯಲ್ ಸೆಲ್ಲಿಂಗ್ ಪ್ರೈಸ್ ಇದರಿಂದ ಬರ್ತದ. ಹೆಂಗ? ಪ್ರಾಫಿಟ್ ಎಷ್ಟಾಗೈತಿ? 40%. ಸೊ 140% ಓವರ್ 100 ರೂಪೀಸ್ ಆಫ್ ಬರ್ತಿಲ್ಲ ಯಾವುದು? ಎಷ್ಟಾಗೈತೆ ಅದನ್ನ ಮಾಡಿದಾಗ? 98 ರೂಪೀಸ್ ಆಗೈತಿ. 0 0 ಕ್ಯಾನ್ಸಲ್. 2 7 2 5 7 ಹೋಗ್ತದ ನೋಡ್ರಿ. 7 1 ನೋಡ್ರಿ. 7 4 28, 14 ಎಷ್ಟು? 14 70. ಸೊ 70 ರೂಪೀಸ್ ಏನು ಸೆಲ್ಲಿಂಗ್ ಪ್ರೈಸ್. ಸೊ ಎಷ್ಟಕ್ಕೆ ಮಾಡ್ಯಾನ? 98 ರೂಪಾಯಿ ಮಾಡ್ಯಾನ. ನಾಟ್ ಇದು ಮಾರ್ಕಪ್ ಆದ್ಮೇಲೆ ಸೆಲ್ಲಿಂಗ್ ಪ್ರೈಸ್ ರೀ. ನಾವು ಮಿಕ್ಸ್ ಮಾಡಿದ್ದು ಇಷ್ಟು. ತಿಳಿತಾ? ಅವಾಗ 40% ಲಾಭ ಆಗೈತಿ. ಈಗ ನೋಡ್ರಿ ಮೈನಸ್ ಮಾಡ್ರಿ. 70ರಾಗ 60 ಕಳೆದ್ರ 10, 70ರಾಗ 120 ಕಳೆದ್ರ 50. ಸೊ 1:5. ಎಲ್ಲೈತಿ ಆನ್ಸರ್? ಆಪ್ಷನ್ ಎ ಫಾರ್ ಅಕಾಡೆಮಿ. ತಿಳಿತಾ? ಮಾಡ್ಬೋದು ಆರಾಮಾಗಿ. ಎಸ್. ನೆಕ್ಸ್ಟ್, ಅ ಮ್ಯಾನ್ ಆಡ್ಸ್ ವಾಟರ್ ಟು ಮಿಲ್ಕ್ ಟು ಗೇನ್ ಅ ಪ್ರಾಫಿಟ್. ಓಕೆ, ಏನ್ರಿ? ಮಿಲ್ಕು, ಹಾಲು ಮತ್ತು ನೀರಿನ ಜೊತೆ ಮಿಶ್ರಣ ಮಾಡ್ಯಾನ. ಹಿ ಮಿಕ್ಸ್ ದ ವಾಟರ್ ಅಂದ್ರೆ 70 ಲೀಟರ್ ಬೆಲೆ ಹಾಲಿನೊಂದಿಗೆ ನೀರನ್ನು ಬೇಯಿಸಿ 55 ರೂಪಾಯಿಗೆ ಮಾರ್ತಾನಂತ. ಸೊ ಎಷ್ಟು? ಹಾಲಿನ ಬೆಲೆ 70 ರೂಪಾಯಿ. ನೀರಿನ ಬೆಲೆ ಎಷ್ಟು? ಯಾವಾಗಿದ್ರು 0 ಇರ್ತದ. ಇದನ್ನ ಎಷ್ಟಕ್ಕೆ ಮಾರ್ತಾನಂತವ? 55 ರೂಪಾಯಿಗೆ ಮಾರ್ತಾನಂತ. ಡನ್. ಹಾಗಾದ್ರೆ ಮಿಶ್ರಣದಲ್ಲಿ ಹಾಲು ಮತ್ತು ನೀರಿನ ಅನುಪಾತ ಎಷ್ಟು ಅಂತ ಕೇಳ. ಸೊ ಮೈನಸ್ ಮಾಡಿದಾಗ 0 ಮತ್ತು 55 ಮೈನಸ್ ಮಾಡಿದಾಗ ಎಷ್ಟು ಬರ್ತೈತ್ರಿ? 55. 70ರಾಗ 55 ಕಳೆದ್ರ 15. ಸೊ 5 11 5 3 11:3. ಆಪ್ಷನ್ ಎ ಫಾರ್ ಅಕಾಡೆಮಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಫಾರ್ ಅಕಾಡೆಮಿ ಇಸ್ ದ ರೈಟ್ ಆನ್ಸರ್.
ದೆನ್ ಎವರೇಜ್ ಆಫ್ 8 ನಂಬರ್ಸ್, 8 ಅಂಕೆಗಳ ಸರಾಸರಿ 59 ಆಗಿದೆ. ಇಫ್ ಈಚ್ ನಂಬರ್ ಇಸ್ ಇನ್ಕ್ರೀಸ್ ಬೈ 6, ಪ್ರತಿ ಸಂಖ್ಯೆಯನ್ನು 6ರಿಂದ ಹೆಚ್ಚಿಸಿದರೆ ಹೊಸ ಸರಾಸರಿ ಎಷ್ಟಂತ ಕೇಳ. ಫಸ್ಟ್ ಎವರೇಜ್ ಆಫ್ 8 ನಂಬರ್ ಎಷ್ಟೈತ್ರಿ ನೋಡೋಣ. 8 ಅಂತಂದ್ರೆ ಈ ತರ 8 ನಿಮ್ಮ ಐಟಮ್ ಇರಬೇಕು. 4, 5, 6, 7, 8 ಡಿವೈಡೆಡ್ ಬೈ 8 ಮಾಡಿದಾಗ ಅದು ಎಷ್ಟಾಕೈತಂತ 59 ಬರ್ತದಂತ. ತಿಳಿತಾ? ಅರ್ಥ ಆಗತೈತ್ರಿ? ಸೊ ಅಂದ್ರ ಇವುಗಳೆಲ್ಲಾ ಕೂಡ ಸಮ್ ಎಷ್ಟೈತಿ? 8 ಈ ಕಡೆ ಹೋದಾಗ ಅದ್ರ ಸಮ್ ಆಕೈತಿ ನಿಮ್ಗೆ. 8 ಈ ಕಡೆ ಹೋದಾಗ ಗುಣಿಸಿದಾಗ ಇವಕ್ಕೆಲ್ಲ ಕೂಡ ಸಮ್ ಆಕೈತಿ. ಅದ ಮತ್ತ ಅವ್ರ ಏನ್ ಮಾಡತ್ತಾರ? ಈಚ್ ನಂಬರ್ ಇಸ್ ಇನ್ಕ್ರೀಸ್ ಬೈ 6. ಪ್ರತಿ ನಂಬರ್ಗೆ ಏನ್ ಜಾಸ್ತಿ ಮಾಡತ್ತಾರಂತ? ಆರ್ ಜಾಸ್ತಿ ಮಾಡತ್ತಾರ. ಅರ್ಥ ಆಗತೈತಿ? ಹಾಗಾದರೆ ದ ನ್ಯೂ ಎವರೇಜ್ ಬಿ ಅಂತ ಕೇಳತ್ತಾರ. ನೋಡ್ರಿ, ಫಸ್ಟ್ ಇವೆಲ್ಲ ಕಡೆ ಸಮ್ ಗೊತ್ತಿರ್ಬೇಕು. ಅಂದ್ರ ಇವೆರಡನ್ನು ನೀವು ಕ್ರಾಸ್ ಮಲ್ಟಿಪಲ್ ಮಾಡಿದಾಗ 59 ಇಂಟು 8 ಪ್ಲಸ್ ಪ್ರತಿ ನಂಬರಿಗೂ ಆರ್ ಜಾಸ್ತಿ ಆದ್ರ 8 ನಂಬರ್ ಅದಾವ ಇಂಟು 6 ಡಿವೈಡೆಡ್ ಬೈ 8 ಮಾಡ್ತೇನೆ. ಬಿಕಾಸ್ ನಂಬರ್ ಜಾಸ್ತಿ ಆಗಿಲ್ಲ, 8 ನಂಬರ್ ಅದಾವ. ಪ್ರತಿಯೊಂದಕ್ಕೂ ಜಾಸ್ತಿ ಆರ್ ಜಾಸ್ತಿ ಮಾಡಿ 48 ಜಾಸ್ತಿ ಆಕೈತಿ. 8 48 ಜಾಸ್ತಿ ಆಕೈತಿ. ಆಯ್ತಾ? ನೋಡ್ರಿ ಎಷ್ಟು ಸ್ಮಾರ್ಟ್ ವರ್ಕ್ ಮಾಡ್ಬೇಕಂದ್ರೆ ಎರಡೂರಾಗ ಕಾಮನ್ ಯಾರು ಅದಾರ? 8 ಕಾಮನ್ ಅದಾನ. ಸೊ 8 ಕಾಮನ್ ಹೊರಗೆ ತೆಗೆದ್ರ 59 ಪ್ಲಸ್ 6 ಉಳಿತಾನ ಡಿವೈಡೆಡ್ ಬೈ 8 ಅದಾನ. 8 ಕ್ಯಾನ್ಸಲ್. 59 ಪ್ಲಸ್ 6 ರೀ 65. ಸೊ 65 ಇಸ್ ದ ಆನ್ಸರ್. ಇದನ್ನ 59 8 ನೀವು ಮಲ್ಟಿಪಲ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಹೆಂಗೋ ಒಂದ್ ಕಡೆ ಸಮ್ ಬರ್ತಾನಂತಂದಂಗ ಅಷ್ಟ. ಆಯ್ತಾ? ಸೊ ಒಂದೊಂದಕ್ಕೆ 8 ಜಾಸ್ತಿ ಸಾರಿ ಒಂದೊಂದಕ್ಕೆ 6 ಜಾಸ್ತಿ ಆದ್ರೆ 8ಕ್ಕೆ ಜಾಸ್ತಿ ಆಕೈತಿ? 48 ಜಾಸ್ತಿ ಆಕೈತಿ. 48 ಜಾಸ್ತಿ ಆದಾಗ ಇಷ್ಟು ಬರ್ತದೆ ಅಷ್ಟ. ಮಾಡ್ಬೋದ್ರಿ, ಆರಾಮ್ ಮಾಡ್ಬೋದು. At a health club, 54% of the members are women. ಒಂದು ಹೆಲ್ತ್ ಕ್ಲಬ್ನ 54% ಸದಸ್ಯರು ಮಾಡಿದಾರೆ. ಸೊ ಓಕೆ ನೋಡ್ರಿ, 100% ಅಂದ್ರೆ ಟೋಟಲ್ ಇದ್ರಾಗ 54 ಯಾರದಾರಂತ? ವುಮೆನ್ ಅದಾರಂತ. 46 ಯಾರದಾರಂತ? ಮೇಲ್ ಅದಾರಂತ. ಹೌದಾ? ಪುರುಷರ ಸರಾಸರಿ ವಯಸ್ಸು 45 ವರ್ಷ ಮತ್ತು ಮಹಿಳೆಯರ ಸರಾಸರಿ ವರ್ಷ 50. ಓಕೆ, ಇವ್ರ ಸರಾಸರಿ ವಯಸ್ಸು ಅಂತಂದಾಗ ಇವೆಲ್ಲಾರ್ದು ಕೂಡಿಸಿ ಎಲ್ಲಾರ್ದು ಸಮ್ ಮಾಡಿ ಡಿವೈಡೆಡ್ ಬೈ 46 ಮಾಡಿದಾಗ ಎಷ್ಟು ಬರ್ತೈತಿ? 45 ಬರ್ತೈತಿ. ಮೀನಿಂಗ್ ಅರ್ಥ ಮಾಡ್ಕೊಡ್ರಿ. ಸಮ್ ಅಂದ್ರೆ ಏನ್ರಿ? ಎಲ್ಲಾರ್ದು ಕೂಡಿಸಿ ಡಿವೈಡ್ ಬೈ 46 ಮಾಡಿದಾಗ ಎವರೇಜ್ 45 ಬರ್ತದಂತ. ಇವ್ರದ್ದು ಎಲ್ಲಾರ್ದು ಸಮ್ ಬೇಕಿದ್ರೆ ನಿನಗ ಡಿವೈಡೆಡ್ ಬೈ 54 ಮಾಡಿದಾಗ ಎಷ್ಟು ಆಕೈತಂತ? 50 ಆಕೈತಂತ. ಹಾಗಾದ್ರೆ ಎಲ್ಲಾ ಸದಸ್ಯರ ಸರಾಸರಿ ವಯಸ್ಸು ಈಗ ಎಲ್ಲಾರ್ದು ಅಂದ್ರೆ ಈ 100% ಜನರದ್ದು ಬೇಕು ನಿಮ್ಮದು. ಹೌದಾ? ಹಂಗಿದ್ದಾಗ ಮಹಿಳೆಯರದು ಸಮ್ಮು ಪುರುಷರ ಸಮ್ಮು ಕೂಡಿಸಿ ಇಲ್ಲಿ ನೋಡ್ರಿ, ಫಿಮೇಲ್ ಸಮ್ ಪ್ಲಸ್ ಮೇಲ್ ಸಮ್ ಡಿವೈಡೆಡ್ ಬೈ 100 ಮಾಡಿದಾಗ ಎಲ್ಲಾರ್ದು ನೀವು ಸಿಗುತ್ತೆ 100. ಯಾಕ 100 ಮೆಂಬರ್ಸ್ ಅದಾರನ್ನ 100% ಅವ್ರು ಕೊಟ್ಟಾರನ್ನ 100 ಅಂತ ತಗೋತೇನೆ ಅಷ್ಟೇ, ಮತ್ತೇನಿಲ್ಲ. ಸೊ ಮಹಿಳೆಯರ ಸಮ್ ಬೇಕಿದ್ರೆ ನಿಮಗ ಎಷ್ಟಾಕೈತಿ? ಇದು ಫಿಮೇಲ್ ಸಮ್ ಬೇಕಿದ್ರ ಎಷ್ಟಾಕೈತಿ ನೋಡ್ರಿ, 54 ಇಂಟು 5 0 0 5 4 20 1 0 5 25 26 27 2 ಕ್ಯಾರಿ ಬಂದೈತಿ. ಇದು ನಮ್ಮ ಸೈಡ್ ಇಟ್ಬಿಡ್ರಿ ಅಷ್ಟ. ದೆನ್ ಮೇಲ್ ಸಮ್ ಎಷ್ಟಾಕೈತಿ ನೋಡ್ರಿ, 45 ಇಂಟು 46 45 46 ಹೆಂಗ್ ಮಾಡ್ಬೋದು? ಡಬಲ್ ಮಾಡಿದ್ರೆ ಎಷ್ಟಾಕೈತ್ರಿ? ಇದು 90 ಆಕೈತಿ. ಇದು 23 ಆಕೈತಿ. ದೆನ್ ಇದು 23 ಆಕೈತಿ. ಇದು 90 ಆಕೈತಿ. ಇದನ್ನ ಡಬಲ್ ಮಾಡಿ ಹಾಫ್ ಮಾಡಿದೀವಿ. ಸೊ 9ರ ಮಗ್ಗೆ ಅಂತ ನಮ್ಗೆ ಗೊತ್ತಾ? 9 3 27 2 ಕ್ಯಾರಿ 9 18 2 20 ಇದೊಂದು 0. ಸೊ 2070 2700 ಅವ್ರದ್ದು ಸಮ್ ಆಕೈತಿ. 2700 ಪ್ಲಸ್ 2070 ಡಿವೈಡೆಡ್ ಬೈ 100 ಕೂಡಿಸ್ರಿ 0 7 7 2 4 ಡಿವೈಡೆಡ್ ಬೈ 100. 10 10 ಕ್ಯಾನ್ಸಲ್. 10 ತೆಗೆದಿಲ್ಲಿ ಡೆಸಿಮಲ್ ಹಾಕೋತೀನಿ. 47.7. ಆಪ್ಷನ್ ಎ ಫಾರ್ ಅಕಾಡೆಮಿ ಇಸ್ ದ ರೈಟ್ ಆನ್ಸರ್. ಸ್ವಲ್ಪ ಕ್ಯಾಲ್ಕುಲೇಷನ್ ಸ್ಪೀಡ್ ಆಗ್ಬೇಕು ಅಷ್ಟೇ, ಮತ್ತೇನಿಲ್ಲ. ಡನ್. ನೆಕ್ಸ್ಟ್, ಎ ಕ್ಯಾನ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇನ್ 57 days. ಓಕೆ, ಎ ಎಷ್ಟರಿಂದ ಕಂಪ್ಲೀಟ್ ಮಾಡ್ತಾನಂತ? ಎ ಕ್ಯಾನ್ ಕಂಪ್ಲೀಟ್ ಇನ್ 57 days. ಬಿ ಈಸ್ 80% ಲೆಸ್ ಎಫಿಷಿಯಂಟ್ ದೆನ್ ಎ. ಎಫಿಷಿಯನ್ಸಿ ಹೇಳ್ಯಾರಿ. ಎ ಈಸ್ ಟು ಬಿ ಎಷ್ಟಿತ್ತು ಎಫಿಷಿಯನ್ಸಿ? ಎ ಈಸ್ 80% ಲೆಸ್ ಅಂತಂದಾಗ 80% ಅಂದ್ರೆ ಲೆಸ್ ಅಂದಾಗ 20% ಆಕೈತಿ. ಲೆಸ್ ಕೊಟ್ಟಾರ.
ದಟ್ ಈಸ್ 1/5. ಇವ 5 ಯೂನಿಟ್ ಇದ್ರ ಇವ 1 ಯೂನಿಟ್ ಇರ್ತಾನ ಅಂತಂದ್ರೆ 5 ಯೂನಿಟಿಗೆ 1 ಯೂನಿಟ್ ಲೆಸ್ ಐತಿ. ದೆನ್ ಸಿ ಈಸ್ 50% more efficient than ಬಿ. ದೆನ್ ಸಿ ಈಸ್ ಟು ಬಿಗೆ ಇವ 1 ಇದ್ರ 50% ಅಂದ್ರೆ ಎಷ್ಟು ಆಕೈತ್ರಿ? 1.5 ಆಕೈತಿ. ಡನ್. ಬಿ ಅಂಡ್ ಸಿ ವರ್ಕ್ ಟುಗೆದರ್ ಫಾರ್ 54 days. ಎ ಅಲೋನ್ ಕ್ಯಾನ್ ಕಂಪ್ಲೀಟ್ ದ ರಿಮೈನಿಂಗ್ ವರ್ಕ್ ಅಂತ ಕೇಳ. ಓಕೆ ನೋಡ್ರಿ, ಎ 57 days ನ ಮಾಡ್ತಾನಂತ 80% ಅನ್ನ ಸರ 20 ಆಗಿ ತೊಗೊಂಡ್ರಿ ಅಂದ್ರೆ ನೋಡ್ರಿ 80% ಅಂತಂದ್ರೆ 2 4 2 5 5 ಯೂನಿಟಿಗೆ 4 ಯೂನಿಟ್ ಕಡಿಮೆ ಅದಾನ ಅಂದ್ರೆ ಅದರ ಎಷ್ಟ್ರಿ? 1 ಯೂನಿಟ್ ಆಕೈತಿ. ಅರ್ಥ ಆಗತ್ರಿ? ಸೊ ಎ ಕೆಪಾಸಿಟಿ ಎಷ್ಟೈತ್ರಿ? 5 ಯೂನಿಟ್, ಬಿದು 1 ಯೂನಿಟ್, ಸಿದು 1.5 ಯೂನಿಟ್. ಸೊ ಎ ಕ್ಯಾನ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇನ್ 57 days. ಸೊ 57 days ಇಂಟು 5 ಯೂನಿಟ್ ಮಾಡಿದಾಗ ಒಂದು ಏನಕ್ಕೈತ್ರಿ? ಟೋಟಲ್ ವರ್ಕ್ ಸಿಗ್ತೈತಿ ನಿಮ್ಗೆ. ಟೋಟಲ್ ವರ್ಕ್ ಬಂದು ಎಷ್ಟಾಗೈತೆ ನೋಡ್ರಿ? 7 ಐದ್ಲಿ 35, 3 ಕ್ಯಾರಿ, 5 ಐದ್ಲಿ 25, 3 28. ದಿಸ್ ಈಸ್ ಅ ಟೋಟಲ್ ವರ್ಕ್. ಈ ಟೋಟಲ್ ವರ್ಕ್ ಅನ್ನ ಬಿ ಅಂಡ್ ಸಿ ಟುಗೆದರ್ ಅಂದ್ರೆ ಬಿ ಮತ್ತು ಸಿ ಎಷ್ಟು ದಿನ ಮಾಡೋದು? 54 ದಿನ ಮಾಡ್ತಾರಂತ. 54 ದಿನ ಮಾಡ್ಬೇಕಂದ್ರೆ ಅವ್ರಿಬ್ರದ್ದು ಕೆಪಾಸಿಟಿ ಎಷ್ಟದ? 1 1.5 ಎಷ್ಟಾಕೈತಿ? 2.5 ಆಕೈತಿ. 285 ಡಿವೈಡೆಡ್ ಬೈ ಓಕೆ. ಸೊ ಡಿವೈಡ್ ಮಾಡೋಕ್ಕಿಂತ ನಾವು ಟೋಟಲ್ ವರ್ಕ್ ನಿಮ್ಗೆ ಇರಲಿ. ಒನ್ ಸೆಕೆಂಡ್ ಇನ್ನೂ ಸ್ಮಾರ್ಟ್ ಆಗಿ ಮಾಡ್ಬೋದು. ಟೋಟಲ್ ವರ್ಕ್ ಎಷ್ಟದ ನೋಡ್ರಿ? ಟೋಟಲ್ ವರ್ಕ್ ಎಷ್ಟದ? 285 ಯೂನಿಟ್ ಅದ. ಬಿ ಅಂಡ್ ಸಿ ಎಷ್ಟು ದಿನ ಮಾಡ್ತಾರಂತ? 54 ದಿನ ಮಾಡ್ತಾರಂತ. 54 ದಿನ ಮಾಡ್ತಾರಂತ. ಎಷ್ಟು ಕೆಪಾಸಿಟಿಲಿ? 1 1.5 ಎಷ್ಟು ಆಕೈತಿ? 2.5 ಆಕೈತಿ. ಎಷ್ಟು ಬರ್ತದ್ರಿ? 25 4 100, 1 ಕ್ಯಾರಿ, 25 ಐದ್ಲೆ 125, 126. ಡನ್. ಸೊ ಅಲ್ಲಿ ಒಂದು ಸೆಕೆಂಡ್ ರೀ, ಮ್ಯಾಥ್ಸ ಹಾಳು ಮಾಡ್ಬಿಡ್ತಿದ್ದೆ ನಾ. 25 4 100 ಅಂದ್ರೆ 10 ಕ್ಯಾರಿ ಆಕೈತಿ, 2 0. 25 ಐದ್ಲೆ 175, 10 135. ಡನ್. ಸೊ 1 ಪಾಯಿಂಟ್ ಬಿಟ್ರೆ ಲೀಟ್ರ ಇಷ್ಟ ಆಕೈತಿ. ಸೊ ಬಿ ಅಂಡ್ ಸಿ 54 ದಿನ ಮಾಡಿ ಎಷ್ಟು ವರ್ಕ್ ಕಂಪ್ಲೀಟ್ ಮಾಡ್ಯಾರ? 135. ಎಷ್ಟ್ರೊಳಗ? 285ರಾಗ. ಸೊ ಉಳಿದಿರೋ ವರ್ಕ್ ಎಷ್ಟ್ರಿ? 135 ಮೈನಸ್ ಮಾಡಿದ್ರ 0 5 5 150 ವರ್ಕ್ ಲೆಫ್ಟ್ ಓವರ. ಇದನ್ನ ಏನ್ ಕೇಳ್ಯಾರವ್ರ? ಉಳಿದ ಕೆಲಸವನ್ನು ಎ ಒಬ್ಬನೇ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ? ಉಳಿದ ಕೆಲಸ ಎಷ್ಟು? ರಿಮೈನಿಂಗ್ ವರ್ಕ್ 150 ಯೂನಿಟ್. ಯಾರು ಮುಗಿಸ್ಬೇಕು? ಎ ಮುಗಿಸ್ಬೇಕು. ಸೊ 5 ಕೆಪಾಸಿಟಿಲಿ ಮಾಡಿದಾಗ 5 1 5 3 15. ಸೊ ಎಷ್ಟು ದಿನ ಮುಗಿಸ್ತಾನಂತ? 30 days ಮುಗಿಸ್ತಾನಂತ. 30 days ಐತಿ. ಸೊ ಬಿ ಫಾರ್ ಬಾನಿ ಸರ್ಕಾರ್ ಇಸ್ ದ ರೈಟ್ ಆನ್ಸರ್. ಬಿ ಫಾರ್ ಬಾನಿ ಸರ್ಕಾರ್ ಇಸ್ ದ ರೈಟ್ ಆನ್ಸರ್. ಎ ಒಂದು ಕೆಲಸವನ್ನು 12 ದಿನಗಳಲ್ಲಿ, ಬಿ ಅದೇ ಕೆಲಸವನ್ನು 18 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅವರು ಪರ್ಯಾಯ ದಿನಗಳಲ್ಲಿ ಅಂದ್ರೆ ಅಲ್ಟರ್ನೇಟ್ ಡೇಸ್ನಾಗ ಕೆಲಸ ಮಾಡಿದ್ದಾರೆ. ಎಲ್ಲಿಂದ ಸ್ಟಾರ್ಟ್ ಆಗಬೇಕು? ಬಿ ದಿಂದ ಪ್ರಾರಂಭ ಆದರೆ ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಯುತ್ತದೆ ಅಂತ ಕೇಳ. ಓಕೆ. ಸೊ ಎ ಎಷ್ಟು ದಿನ ಮುಗಿಸ್ತಾನಂತ್ರಿ? 12 days. ಬಿ ಎಷ್ಟು ದಿನ ಮುಗಿಸ್ತಾನಂತ? 18 days. LCM ತಗೊಳ್ರಿ. 18 36. ಸೊ ಅದನ್ನ 12 3 36, 18 36 ಇಬ್ಬರು ಸೇರಿ 5 ಯೂನಿಟ್ಲಿ ಕೆಲಸ ಮಾಡ್ತಾರಂತ. ಹೌದಾ? ಸೊ 36 ಡಿವೈಡೆಡ್ ಬೈ 5 ಮಾಡ್ತೇನೆ. ಎಷ್ಟು ಆಕೈತೆ ಅಷ್ಟು ಕಟ್ತಾ ಹೊಡ್ರಿ ಫಸ್ಟಿಗೆ. ಎಷ್ಟಲೇ? 7 35. ಹೌದಾ? ನೋಡ್ರಿ, ಇಬ್ರು ಸೇರಿ 5 ಯೂನಿಟ್ ಅಂದ್ರೆ ಇವೊಂದು ದಿನ ಅಂದ್ರೆ 2 ದಿನಕ್ಕೆ 5 ಯೂನಿಟ್ ಆಕೈತಿ. ಸೊ 7 ಟೈಪ್ಸ್ ಅಂತಂದ್ರೆ 7 ಸ್ಲಾಟ್ ಅಕ್ಕಾವ. ಎಂತಾವು? 2 ದಿನದ್ದು ಅಂದ್ರೆ ಎಷ್ಟು ಆಕೈತಿ? 14 ದಿನ ಆಕೈತಿ. ಉಳಿದಿರೋ ವರ್ಕ್ ಎಷ್ಟು? 1. ಸೊ ದಟ್ ಈಸ್ 1. 2 ಸ್ಲಾಟ್ ಅಂದಾಗ ಬಿ ದಿಂದ ಸ್ಟಾರ್ಟ್ ಆಕೈತಿ, ಎಗ್ ಮುಗಿತೈತಿ. ಬಿ ದಿಂದ ಸ್ಲಾಟ್ ಆಕೈತಿ, ಎಗ್ ಮುಗಿತೈತಿ. ಸೊ ಅಂತ 7 ಆಗ್ಬೇಕು ಅಂದ್ರೆ 14 ಆದ್ಮೇಲೆ 15 ಯಾರು ಬರ್ತಾರ? ಆಡ್ ಪೊಸಿಷನ್ ಮತ್ತು ಬಿನ ಬರ್ತಾನ. ಸೊ ಉಳಿದಿರೋದು ಬಿದು ಕೆಪಾಸಿಟಿ 2. ದಟ್ ಈಸ್ 14 1/2. ಸೊ ಸಿ ಫಾರ್ ಕ್ರಾಕೆಟ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಯಾರು ಸ್ಟಾರ್ಟ್ ಮಾಡ್ತಾರಲ್ಲ ಅದು. ಯಾಕಂದ್ರೆ ಇದು ನೋಡ್ರಿ, ಬಿ ದಿಂದ ಸ್ಟಾರ್ಟ್ ಅಂದಾರ. ಬಿ ಎ ಎಷ್ಟು? 3 + 2. ಡನ್. ದೆನ್ ಬಿ ಎ 3 + 2 ಕ್ಲೋಸ್. ಬಿ ಎ 3 + 2 ಕ್ಲೋಸ್. ಸೊ ಇಂಥವು ನೋಡ್ರಿ 5 10 15 20 25 30 35 ಇಲ್ಲಿ ಬರ್ತೈತಿ. 35 ಅಂದ್ರೆ ಒಂದು ಸ್ಲಾಟ್ ಅಂದ್ರೆ 2 ದಿನ ಇದು. ಅರ್ಥ ಆತ್ರಿ? ಯಾಕೆ? ಇವೊಂದು ದಿನ ಅಂತಾವು 1 2 3
4 5 6 7 ಅಂದಾಗ ಎಷ್ಟು ಆಕೈತಿ? 7 2 14. ಇಲ್ಲಿ ಮತ್ತೆ ಯಾರು ಬರ್ಬೇಕು? ಬಿ ಎ ಆದ್ಮೇಲೆ ಇದು ಕ್ಲೋಸ್ ಆದ್ಮೇಲೆ ಮತ್ತೆ ಯಾರು ಬರ್ಬೇಕು? ಬಿ ಬರಬೇಕು. ಉಳಿದಿರೋ ವರ್ಕ್ ಯಾರು ಮಾಡ್ತಾರೋ? ಬಿ ಮಾಡ್ತಾನೆ. ಇನ್ ಕೇಸ್ ಇಲ್ಲಿ ಎದಿಂದ ಪ್ರಾರಂಭ ಆದ್ರೆ ಎಷ್ಟು ಬರ್ತಿದ್ರು? 1/3 ಬರ್ತಿತ್ತು ಅಷ್ಟ. ಅರ್ಥ ಆಗತೈತಿ? ಎಸ್. 2 trains 280 meters 290 meters in length. ಓಕೆ, 280 ಮೀಟರ್ ಮತ್ತು 290 ಮೀಟರ್ ಉದ್ದದ 2 ರೈಲುಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸಾಕತ್ತಾವ ಅಂತ. ಓಕೆ, ಮೊದಲ ರೈಲು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ, ಎರಡನೇ ರೈಲು ಗಂಟೆಗೆ 48 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿವೆ. ಅವು ಪರಸ್ಪರ ದಾಟಲು ಎಷ್ಟು ಟೈಮ್ ಕೇಳ್ಯಾರ? ನಿಮ್ಗೆ ಏನು ಕೇಳ್ಯಾರಿಲ್ಲ? ಟೈಮ್ ಕೇಳ್ಯಾನ. ಇದು ನೆನಪಿಟ್ಕೋಬೇಕು. ಟೈಮ್ ಅಂದ್ರೆ ನಿಮ್ಗೆ ಏನು ಬರ್ತಿರ್ಬೇಕ್ರಿ? ಡಿಸ್ಟನ್ಸ್ ಬೈ ಸ್ಪೀಡ್. ಇಲ್ಲಿ ಡಿಸ್ಟನ್ಸ್ ಏನಾಕೈತಿ? ಟ್ರೈನ್ 1 ಪ್ಲಸ್ ಟ್ರೈನ್ 2. ಸ್ಪೀಡ್ ಏನಾಕೈತಿ? ರಿಲೇಟಿವ್ ಸ್ಪೀಡ್. ಹೆಂಗ? ಪರಸ್ಪರ ವಿರುದ್ಧ ದಿಕ್ಕಿನಾಗ ಅಂದಾಗ ಪ್ಲಸ್ ಆಕೈತಿ. ತಿಳಿತಾ? ಸೊ 280 ಪ್ಲಸ್ 290 ಡಿವೈಡೆಡ್ ಬೈ 160 148 ಅಂದ್ರೆ ಎಷ್ಟು ಆಕೈತ್ರಿ? 108 ಇಂಟು 5/18 ಮಾಡ್ತೇನೆ. ಯಾಕಂದ್ರೆ ಇವನ್ನ ಮೀಟರ್ನಾಗ ಕೊಟ್ಟಾರು, ಟೈಮ್ ಸೆಕೆಂಡ್ನಾಗ ಐತಿ, ಇದು ಕಿಲೋಮೀಟರ್ನಾಗ ಇರೋದಕ್ಕೆ ಮೀಟರ್ ಪರ್ ಸೆಕೆಂಡ್ ಮಾಡ್ಕೊಂತ ಹೋಗ್ಯ ನೋಡ್ರಿ. 18 5 9 18 6 108 5 6 30. ರಿಲೇಟಿವ್ ಸ್ಪೀಡ್ ಎಷ್ಟು ಆಕೈತಿ? 30 ಆಕೈತಿ. ಡಿವೈಡೆಡ್ ಬೈ 30. ಕೂಡಿಸಿದಾಗ 0ಕ್ಕೆ 0 9 8 17 1 ಕ್ಯಾರಿ 2 2 4 1 5. ದೆನ್ ಇದು 0 0 ಕ್ಯಾನ್ಸಲ್. 3 1 3 2 ಉಳಿತು. 3 9 17. 19 second is the answer. ಎಲ್ಲೈತ್ರಿ? ಆಪ್ಷನ್ ಎ ಫಾರ್ ಅಕಾಡೆಮಿ ಇಸ್ ದ ರೈಟ್ ಆನ್ಸರ್. ಇದು ನಿಮ್ಗೆ ಹೇಳಾಕತ್ತೇನೆ ಅಂತ ಇದನ್ನ ಎಕ್ಸ್ಪ್ಲೇನ್ ಮಾಡಾಕತ್ತೇನ್ರಿ. ಎಕ್ಸಾಮ್ನಾಗ ಇವನ್ನೆಲ್ಲ ತೊಗೊಂಡ್ಬರೋಂಗಿಲ್ಲ. ಡೈರೆಕ್ಟ್ 570 ಬರ್ಕೊಂಡು ಡಿವೈಡೆಡ್ ಬೈ 108 ಅಂದ್ರೆ 108 5/18 30 ಅಂತ ಡೈರೆಕ್ಟ್ ಹೊಡೆದು ಬಿಡೋದು ಸ್ಲಾಟ್. ನೆಕ್ಸ್ಟ್. ಓಕೆ, ಮಿಸ್ಟರ್ ಡಬ್ಲ್ಯೂ ಕ್ರಮವಾಗಿ 5 ಕಿಲೋಮೀಟರ್ 43 ಕಿಲೋಮೀಟರ್ ಓಕೆ 34 ಕಿಲೋಮೀಟರ್ ವೇಗದಲ್ಲಿ 425 946 340 ಕಿಲೋಮೀಟರ್ ಪ್ರಯಾಣಿಸಿದರು. ಅವರ ಸರಾಸರಿ ವೇಗ ಕಂಡಿಡ. ಓಕೆ ನೋಡ್ರಿ, ಎವರೇಜ್ ಅಲ್ಲಿ 2 ಟೈಪ್ಸ್. ಒಂದು ಸೇಮ್ ಡಿಸ್ಟನ್ಸ್, ಡಿಫ್ರೆಂಟ್ ಡಿಸ್ಟನ್ಸ್. ಇಲ್ಲಿ ಏನು ಕೊಟ್ಟಾರ? ಡಿಫ್ರೆಂಟ್ ಕೊಟ್ಟಾರ. ಹಂಗಿದ್ದಾಗ ಫಸ್ಟಿಗೆ ಸ್ಪೀಡ್ ತಗೋಬೇಕು. ಸ್ಪೀಡ್ ಅಂದ್ರೆ ಎಷ್ಟೈತ್ರಿ? ಒಂದೇದು 425 ಡಿವೈಡೆಡ್ ಬೈ ಎಷ್ಟೈತ್ರಿ? 5 ಕಿಲೋಮೀಟರ್ ಪರ್ ಅವರ್. ಡಿಸ್ಟನ್ಸ್ ಬೈ ಸ್ಪೀಡ್ ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ? ಟೈಮ್ ಸಿಗ್ತದ. ಅರ್ಥ ಆಗತೈತಿ? ಎಷ್ಟಾಕೈತಿದ ಆನ್ಸರ್ ಮಾಡಿದಾಗ 5 8 40 5 5 25 ಡನ್. ದೆನ್ 946 ಡಿವೈಡೆಡ್ ಬೈ 43. 43 ಇಂದ ಎಷ್ಟು ಹೋಗ್ಬೋದು? ಪ್ರೈಮ್ ನಂಬರ್ ಅದ. ಓಕೆ, 43 2 ಮಾಡಿದಾಗ ಎಷ್ಟಾಕೈತ್ರಿ? 86 ಬರ್ತೈತಿ. 86 ಅಂದಾಗ ಅಗೇನ್ 8 ಉಳಿತದ. ಸೊ ಇಟ್ ವಿಲ್ ಬಿ ಅಗೇನ್ 2s. ಸೊ ಡೈರೆಕ್ಟ್ ಓಕೆ 22ನ. ನೆಕ್ಸ್ಟ್ 340 ಡಿವೈಡೆಡ್ ಬೈ 34 ಕೊಟ್ಟಾರ. ಸೊ ಏನು ಡೈರೆಕ್ಟ್ 10 ಆಕೈತಿ. ಕ್ಯಾನ್ಸಲ್ ಮಾಡ್ತಾರೆ. ಇದೇನ್ರಿ? ಟೈಮ್ ಅವರ್. ಇದು ತಿಳಿತಾ? ಇದೇನು ಟೈಮ್. ನಿಮಗೇನು ಬೇಕಾಗೈತಿ? ಅವರೇಜ್ ಸ್ಪೀಡ್ ಕೇಳ್ಯಾರ. ಸೊ ಎವರೇಜ್ ಸ್ಪೀಡ್ ಬೇಕಾಗಿತ್ತು. ಸ್ಪೀಡ್ ಫಾರ್ಮುಲಾ ಏನು ಹೇಳ್ತದ? ಡಿಸ್ಟನ್ಸ್ ಬೈ ಟೈಮ್. ಎಂಥ ಡಿಸ್ಟನ್ಸ? ಇಲ್ಲಿ ಟೋಟಲ್ ಡಿಸ್ಟನ್ಸ್. ಟೋಟಲ್ ಡಿಸ್ಟನ್ಸ್ ಅಂದ್ರೆ ಯಾವುದು? 425 ಪ್ಲಸ್ 946 ಪ್ಲಸ್ 340 ಡಿವೈಡೆಡ್ ಬೈ ಟೈಮ್ ಯಾವುದು? ಇವೆಲ್ಲಾನು ಕೂಡಿಸ್ಬೇಕ್ರಿ. ಏನು? 85 ಪ್ಲಸ್ 22 ಪ್ಲಸ್ 10 ಎಷ್ಟಾಗತ್ತೆ? ಕೂಡಿಸ್ರಿ. 0 6 6 5 11 ಒಂದು ಕ್ಯಾರಿ ಬಂತು ಮಿಡಲಿಗೆ. 4 1 5 5 4 9 9 2 11 ಅಗೇನ ಒಂದು ಕ್ಯಾರಿ. 3 1 4 4 4 8 8 9 17 ಡಿವೈಡೆಡ್ ಬೈ 7 8 2 11 117. ಅವಾಗ ನಿಮ್ಗೆ ಏನು ಸಿಗ್ತದ? ಎವರೇಜ್ ಸ್ಪೀಡ್ ಸಿಗ್ತದೆ. ಸೊ ನೋಡ್ರಿ, ಕ್ಯಾನ್ಸಲ್ ಎಷ್ಟು ಮಟ್ಟಿಗೆ ಆಗ್ಬೋದು?
ಓಕೆ 117 ಎಲ್ಲ ಆಪ್ಷನ್ ನಾನು ನೋಡಿದಾಗ 14 14 14 14 ಅದಾವ. ಸೊ 117 ಇಂಟು 14 ಮಾಡಿದಾಗ 117 ಇಂಟು 14 ಮಾಡಿದಾಗ ಇದೆಷ್ಟಕ್ಕೈತಿ 1400 14 ಹತ್ತಲೆ 140 14 98 8 9 4 13 1 ಕ್ಯಾರಿ 4 5 6 ಓಕೆ 1628 ಬರ್ತದ. ಏನು ಮಾಡೋಣ ಸ್ಮಾರ್ಟ್ ವರ್ಕ್ 17 1638 ಮೈನಸ್ ಮಾಡ್ತೇನೆ. 11 8 ಕಳೆದ್ರೆ 3 11 4 ಕಳೆದ್ರೆ 7 7 7 0 73 ಉಳಿತದ. ಎಸ್. ಸೊ 14 ನಂತರ ಎಲ್ಲರ ಕಾಮನ್ ಅದ, ಉಳಿದಿದ್ದು ಯಾವುದು 73 ಡಿವೈಡೆಡ್ ಬೈ 117 ಎಲ್ಲೈತ್ರಿ 71 75 73. ಸಿ ಫಾರ್ ಕ್ರಾಕೆಟ್ ಇಸ್ ದ ರೈಟ್ ಆನ್ಸರ್. ಸೊ ಅದನ್ನ ಹೆಂಗ್ ಮಾಡೇನಿ ಅಂತಂದ್ರೆ ಏನಿಲ್ಲ, ಎಲ್ಲಾರು 14 ಅಂದ್ರೆ ಅವ್ರು ಕಾಮನ್ ಕೊಟ್ಟಬಿಟ್ಟಾರ. 14 15 ಕೊಟ್ಟರೆ ನಂಗೆ ಡೌಟ್ ಬರ್ತಿತ್ತು, ಬಟ್ ಎಲ್ಲಾರು ಕಾಮನ್ 14 ಇರೋದ್ರಿಂದ 117 ಇಂಟು 14 ಮಾಡೇನಿ. ಅದು ಹೆಂಗ್ ಮಾಡೇನ್ರಿ 14 100 ಟೈಮ್ಸ್ ಇದ್ದಾಗ 1400, 14 10 ಟೈಮ್ಸ್ ಇದ್ದಾಗ 140, 14 7 ಟೈಮ್ಸ್ ಇದ್ದಾಗ 98. ಸೊ ಅವನ್ನೆಲ್ಲ ಕೂಡಿಸಿದಾಗ 1638 ಬರ್ತದೆ. ಇದ್ರಾಗ ಸಬ್ಸ್ಟ್ರಾಕ್ಷನ್ ಮಾಡಿ ಉಳಿದಿರೋ ವರ್ಕನ್ನು ಇಟ್ಟೇನಿ. ಏನು ಮ್ಯಾಜಿಕ್ ಮಾಡಾಕತ್ತಿಲ್ಲ, ಅದು ನಾರ್ಮಲ್ ಬೇಸಿಕ್ ಮಾಡಾಕತ್ತೇನಿ ಹೌದಾ. ಸೊ ಈ ಥರ ನಮ್ಮ ಕ್ಲಾಸ್ನಾಗ ಹುಡುಗರಿಗೆಲ್ಲ ವೇದಿಕ್ ಮ್ಯಾಥ್ಸ್ನಾಗ ಮಾಡಿ ರೂಢಿ ಐತಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಅದ ಒಂದ್ಸತಿ ಬಂದು ನೋಡ್ಬೋದು, ಕ್ಲಾಸಿಗೆ ಬಂದು ಕೇಳ್ಬೋದು, ಡೆಮೋ ಕ್ಲಾಸ್ ಆದ್ರೂ ಕೇಳ್ಬೋದು. ದೆನ್ ಏನಿದು ದೊಡ್ಡ ಕೊಟ್ಬಿಟ್ಟಾರ್ರಿ. TUEWX ಎಂಬ 7 ವ್ಯಕ್ತಿಗಳು ಸೋಮವಾರದಿಂದ ಪ್ರಾರಂಭವಾಗಿ ಭಾನುವಾರದ ವಿವಿಧ ದಿನ ಕೆಲಸ ಹೊಂದಿದ್ದಾರೆ. ಓಕೆ, ಸ್ಟಾರ್ಟಿಂಗ್ ಫ್ರಮ್ ಮಂಡೇ ಎಂಡ್ ವಿತ್ ಸಂಡೇ. ಓಕೆ ನೋಡ್ರಿ ಬರ್ಕೋತೇನೆ. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ. Done. Of the same, we has engagement on the third day of week. Third day of week ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ ಮಂಡೇ ಇದ್ದಾಗ ಫಸ್ಟ್ ಸೆಕೆಂಡ್ ಥರ್ಡ್ ಯಾರು ಬರ್ತಾನೋ ವಿ ಬರ್ತಾನ. ಸೆಕೆಂಡ್ ಲೈನ್ ಕರೆಕ್ಟ್ ಬರ್ತದೆ. ವಿ ಬಂತ ಥರ್ಡ್ ಡೇ. ಓನ್ಲಿ ಒನ್ ಪರ್ಸನ್ ಹ್ಯಾಸ್ ಎಂಗೇಜ್ಮೆಂಟ್ ಆಫ್ಟರ್ ವೈ. ಓನ್ಲಿ ಒನ್ ಪರ್ಸನ್ ಆಫ್ಟರ್ ವೈ ಅಂದಾಗ ಇಲ್ಲಿ ಯಾರು ಬರ್ತಾನೆ ವಾಯ್ ಬರ್ತಾನ, ಇಲ್ಲಿ ಯಾರು ಬರ್ತಾನೆ ವಾಯ್ ಬರ್ತಾನ. ದೆನ್ ಓನ್ಲಿ 3 people ಹ್ಯಾವ್ ಎಂಗೇಜ್ಮೆಂಟ್ ಬಿಟ್ವೀನ್ ವಿ ಆ್ಯಂಡ್ ಎಕ್ಸ್. ವಿ ಮತ್ತು ಎಕ್ಸ್ ನೋಡಿ ಎಷ್ಟು ಜನ ಇರ್ಬೇಕಂತ 3 ಜನ ಇರ್ಬೇಕಂತ. 1 2 3 ಅಂದ್ರೆ ಇಲ್ಲಿ ಯಾರು ಬರ್ತಾರೆ ಎಕ್ಸ್ ಬರ್ತಾನ, ಇಲ್ಲಿನೂ ಕೂಡ ಎಕ್ಸ್ ಬರ್ತಾನ. ಸೇಮ್ ಪ್ರೊಜೆಕ್ಷನ್ ನಾ ಕ್ಯಾರಿ ಮಾಡತ್ತೇನೆ ಅಷ್ಟೇ, ಇನ್ ಕೇಸ್ ಎಲ್ಲರೂ ಚೇಂಜಸ್ ಮುಂದೆ ಮಾಡಲಿಕ್ಕೆ. ದೆನ್ ಓನ್ಲಿ ಒನ್ ಪರ್ಸನ್ ಹ್ಯಾಸ್ ಎಂಗೇಜ್ಮೆಂಟ್ ಬಿಟ್ವೀನ್ ಡಬ್ಲ್ಯೂ ಆ್ಯಂಡ್ ಜೆಡ್. ಡಬ್ಲ್ಯೂ ಮತ್ತು ಜೆಡ್ ನಡುವ ಒಬ್ಬಿರ್ಬೇಕಂತ. ಟಿ ಹ್ಯಾಸ್ ಎಂಗೇಜ್ಮೆಂಟ್ ಇಮಿಡಿಯೇಟ್ಲಿ ಆಫ್ಟರ್ ಜೆಡ್. ಇಮಿಡಿಯೇಟ್ಲಿ ಆಫ್ಟರ್ ಜೆಡ್ ಅಂತಂದ್ರೆ ಟಿ ಆದ್ಮೇಲೆ ಜೆಡ್ ಇಮಿಡಿಯೇಟ್ಲಿ. ಹೌ ಮೆನಿ ಪೀಪಲ್ ಹ್ಯಾವ್ ಎಂಗೇಜ್ಮೆಂಟ್ ಬಿಟ್ವೀನ್ ಇವೆಂಟ್ ಅಂತ ಕೇಳ್ಯಾರ. ಓಕೆ, ಸೊ ಬೇರೆ ಏನು ಕೊಟ್ಟಿಲ್ಲ ನಮ್ಗೆ. ಮೊದಲು ಏನು ಮಾಡಬೇಕು ಡಬ್ಲ್ಯೂ ಮತ್ತು ಜೆಡ್ ಅನ್ನ ಸೆಟ್ ಮಾಡ್ಬೇಕು. ಹೆಂಗೆ ಜೆಡ್ ಕೆಳಗೆ ಟೀನೂ ಬರಬೇಕು. ಸೊ ನೋಡ್ರಿ ನಾ ಡಬ್ಲ್ಯೂ ಹಾಕಿ ಜೆಡ್ ಹಾಕಕ್ಕೆ ಸಾಧ್ಯ ಇಲ್ಲ. ಡಬ್ಲ್ಯೂ ಹಾಕಿ ಜೆಡ್ ಹಾಕ್ಬೋದು, ಜೆಡ್ ಹಾಕಿದ್ರೆ ಟಿ ಚಾನ್ಸಸ್ ಅದ. ಸೊ ಡಬ್ಲ್ಯೂ ಒಂದು ಗ್ಯಾಪಿಗೆ ಜೆಡ್ ಕೆಳಗಡೆ ಟಿ. ಸರ್ ಜೆಡ್ ಇಲ್ಲಿ ಯಾಕೆ ತೊಗೊಂಡಿಲ್ಲ ಅಂದ್ರೆ ನೋಡ್ರಿ ಟಿ ಹಾಕಕ್ಕೆ ವಿ ಅದಾನ ಆಲ್ರೆಡಿ. ಇಲ್ಲಿ ಡಬ್ಲ್ಯೂ ತೊಗೊಂಡ್ರೆ ಒಂದು ಗ್ಯಾಪಿಗೆ ಜೆಡ್ ಹಾಕನು, ಟಿ ಹಾಕಕ್ಕೆ ಚಾನ್ಸ್ ಇಲ್ಲ. ಇಲ್ಲಿ ಡಬ್ಲ್ಯೂ ತೊಗೊಂಡ್ರೆ ಯಾರು ಇಲ್ಲ. ಸೊ ನಮ್ಗೆ ಇದು ಹೋಗೇ ಬಿಡ್ತದೆ. ಹೆಂಗಿದ್ರು ಉಳಿದಾರ ಯಾರು ಯು. ವಾಟ್ ಈಸ್ ದ ಕ್ವಶನ್? ಹೌ ಮೆನಿ ಪೀಪಲ್ ಹ್ಯಾವ್ ಎಂಗೇಜ್ಮೆಂಟ್ ಬಿಟ್ವೀನ್ ಯು ಆ್ಯಂಡ್ ಟಿ. ಯು ಮತ್ತು ಟಿ ನಡುವೆ ಎಷ್ಟು ಐತ್ರಿ? ಇಲ್ಲಿ ಟಿ ಐತಿ, ಇಲ್ಲಿ ಯು ಐತಿ. 1 2 3 3. ಆಪ್ಷನ್ ಬಿ ಫಾರ್ ಬಾನಿ ಸರ್ಕಾರ್ ಇಸ್ ದ ರೈಟ್ ಆನ್ಸರ್. ಸಣ್ಣ ಸಣ್ಣ ಪಜಲ್ಸ್ ಆರಾಮಾಗಿ ಚಿಟಿಗೆ ಹೊಡೆಯಂಗೆ ಮಾಡ್ಬೋದು. ಇದನ್ನ ನಾವು ಸಿಟ್ಟಿಂಗ್ ಅರೇಂಜ್ಮೆಂಟ್ ಒಂದು ದೊಡ್ಡ ಚಾಪ್ಟರ್ ಮಾಡ್ತಾರೆ, ಹಂಗೇನೇನಿಲ್ಲ. ಬರ್ರಿ ಬಂದು ಇನ್ಸ್ಟಿಟ್ಯೂಟ್ ನೋಡ್ರಿ. ಬ್ಯಾಂಕ್ ಹುಡುಗರಿಗೆ ಎಂತೆಂಥ ಪಜಲ್ಸ್ ಮಾಡ್ಸಿವಿ ಅಂತಂದ್ರೆ ಮೇನ್ಸ್ ಲೆವೆಲ್ ಪಜಲ್ನ ಚೆಕ್ ಚೆಕ್ ಅಂತ ಹೊಡ್ಯಾಕತ್ತಾರ ಹುಡುಗರು. GD ಹುಡುಗರು ಮತ್ತು ಬ್ಯಾಂಕ್ ಅಲ್ಲ, GD ಹುಡುಗರಿಗೆ ಬ್ಯಾಂಕಿಂಗ್ ಲೆವೆಲ್ ಮಾಡ್ಸೀವಿ. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಗಿವನ್ ಲೆಟರ್ಸ್. ಓಕೆ, ಸಿರೀಸ್ ಕೊಟ್ಟಾರ ಅಕೌಂಟ್ ಮಾಡ್ಬೇಕಂತ ಟ್ರೈ ಮಾಡೋದು. ಓಕೆ 31 33 35 37. ಸೊ ದೆನ್ 39 ಬರಬೇಕು. ಆಪ್ಷನ್ ಹೆಂಗೆ ನೋಡ್ರಿ, ಎಲ್ಲ ಕಡೆ 39 ಐತಿ. ಡಿ ಒಂದು ಇಲ್ಲ, ಡಿ ತೆಗೆದ್ಬಿಡ್ತೇನೆ. ದೆನ್ ಸಿದಿಂದ ಎಲ್ಲಿ ಹೋಗ್ಬೇಕಂದ್ರೆ ಸಿದಿಂದ ಎಲ್ಲ ಎಷ್ಟು ಬರುತ್ತೆ ನೋಡ್ರಿ. ಸಿದಿಂದ
ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಅಂದ್ರೆ 9ನೇ ಲೆಟರ್ ಬರ್ಬೇಕಂತ. ಇರ್ಲಿ ಚೆಕ್ ಮಾಡೋಣ. ಯುದಿಂದ ಸಾರಿ ಎಲ್ಲದಿಂದ ಯು, ಎಲ್ ಆದ್ಮೇಲೆ ಎಂ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ, ಟಿ ಆದ್ಮೇಲೆ ಯು. ಓಕೆ ಸರ್, ಕರೆಕ್ಟ್ ಬರತೈತ್ರಿ. ಯುದಿಂದ ಟಿ, ಯು ಆದ್ಮೇಲೆ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಎ ಬಿ ಸಿ ಡಿ. ಡನ್, ಸೂಪರ್. ಸೊ ಪ್ಯಾಟರ್ನ್ ಡಿಕೋಡ್ ಆಯ್ತು. ಇಲ್ಲಿ ಏನ್ ಬರ್ಬೇಕು ನಿಮ್ಗೆ? ಡಿ ಆದ್ಮೇಲೆ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್, ಎಲ್ ಆದ್ಮೇಲೆ ಎಂ. ಸೊ ಯಾರು ಬರ್ಬೇಕು? ಫಸ್ಟ್ ಲೆಟರ್ ಎಂ ಬರ್ಬೇಕು. ನೋಡ್ರಿ ಎಂ ಬರೋದಂದ್ರೆ ಯಾವುದು? ಎನ್ ಕ್ಯಾನ್ಸಲ್, ಎಲ್ಲೂ ಕ್ಯಾನ್ಸಲ್, ಉಳಿದ್ರೆ ಯಾರು? ಇಟ್ಸ್ ಬಿ. ಎಂ ವಿ ಜಿ 39 ಬಂದ್ರೆ ಪರ್ಫೆಕ್ಟ್. ಉಳಿದ ನಾನು ನೀವು ಮಾಡಕ್ ಹೋಗ್ಬೇಡ್ರಿ, ಆನ್ಸರ್ ಪಕ್ಕನೆ. ಇದೇನು ಸಣ್ಣ ನೋಡ್ರಿ ಹಿಂಗೆ ಬರೀ ಪ್ಲೇಸ್ ವ್ಯಾಲ್ಯೂನ ಮೈನಸ್ ಮಾಡಬೇಕು. ನೋಡ್ರಿ ಪ್ಲೇಸ್ ವ್ಯಾಲ್ಯೂನ ಮೈನಸ್ ಮಾಡ್ಬೇಕಂದ್ರೆ ನಿಮ್ಗೆಲ್ಲಾನು ಗೊತ್ತಿರ್ಬೇಕು. ನಾನು ಹಿಡ್ಕೊಂಡು ಹೇಳ್ತೇನೆ, ನನಗೂ ಕೆಲವೊಂದ್ಸತಿ ಪ್ಲೇಸ್ ವ್ಯಾಲ್ಯೂ ಡಿಫಿಕಲ್ಟ್ ಆಗಿಬಿಡ್ತಾವ. ಅಲ್ಲ, ನೀವು ಬೇಕಾದ್ರೆ ಎಕ್ಸಾಂಪಲ್ ಲಾಸ್ಟ್ ಕ್ಲಾಸ್ ನೋಡಿರ್ಬೋದು. ಸಡನ್ ಆಗಿ ನನಗೂ ಪ್ಲೇಸ್ ವ್ಯಾಲ್ಯೂ ಕನ್ಫ್ಯೂಸ್ ಆಕೈತೆ, ನಾವು ಒಪ್ಕೋತೀನಿ. ಹೌದಾ? ಅಡ್ವಾನ್ಸ್ ಕ್ವಶನ್ ಪ್ರಿಪೇರ್ ಆಗಿಬಿಡೋದಾಗಿದ್ರೆ ನಾ ಇದನ್ನ ಆರಾಮಾಗಿ ಮಾಡ್ಕೊಂಡ್ಬಿಡ್ತೀನಿ. ಅಥವಾ ನನಗೆ ಬೇಕಾಗಿರೋ ಕ್ವಶನ್ಸ್ ತೆಗೆದು ಕೊಡ್ರಿ ಅಂತಂದು ಯಾರಿಗಾರು ಹೇಳಿದ್ರು ಇಲ್ಲ, ಡೈರೆಕ್ಟ್ ಕ್ವಶನ್ಸ್ ತೆಗೆದನ್ನ ಮುಂದೆ ಸಾಲ್ವ್ ಮಾಡಕತ್ತೀವಿ. ಬೇಕಿದ್ರ ಒಂದು ಟೆಸ್ಟು ಬರೀ, ನಾವು ಲೈವ್ ಟೆಸ್ಟ್ ಯಾಕೆ ವಿಚಾರ ಮಾಡ್ತೀರಿ? ದೆನ್ ಫೈಂಡ್ ದ ಲೆಂತ್ ಆಫ್ ದ ಲ್ಯಾಡರ್ ಇಫ್ ದ ಆಂಗಲ್ ಆಫ್ ಎವಲ್ಯೂಷನ್ ಆಫ್ ದ ಲ್ಯಾಡರ್ ಅಗೇನ್ಸ್ಟ್ ದ ವಾಲ್ is 60 ಡಿಗ್ರಿ and the foot of the ladder is from the ಓಕೆ. ಒಂದು ಏಣಿಯ ಗೋಡೆಯೊಂದಿಗೆ 60 ಡಿಗ್ರಿ ಉನ್ನತ ಕೋನವನ್ನು ಉಂಟು ಮಾಡುತ್ತದೆ ಮತ್ತು ಏಣಿಯ ಪಾದವು ಗೋಡೆಯಿಂದ ದೂರದಲ್ಲಿದೆ. ಓಕೆ ನೋಡಿ, ಏಣಿಯ ಪಾದ ಗೋಡೆ ಜೊತೆಗೆ ನಿಂತಂದ್ರೆ ಇದು ಗೋಡೆ ಅಂತ ಅನ್ಕೋತೀನಿ ನಾ. ಹೌದಾ? ಇದೇನ್ರಿ? ಗೋಡೆ. ಇದು ಇದಕ್ಕ ಏನಿ ಅಂದ್ ನಿಚ್ಚನ ಕ್ಯಾನಿಸ್ ನಿಂದ್ರಿಸ್ಯಾರ. ಹೆಂಗ? ಹಿಂಗ. ಇಲ್ಲಿಂದ ಇದ್ರ ಪಾದದಿಂದ, ಏನಿ ಪಾದದಿಂದ ಗೋಡೆಗೆ ತುದಿಗೆ ನೋಡಿ ಏನ್ ಕೊಟ್ಟಾರ್ರಿ? ಏನಿಯ ಪಾದವು ಗೋಡೆಯಿಂದ ಎಷ್ಟು ಮೀಟರ್ ದೂರದಾಗ ಐತಂತ? 11.5 ಮೀಟರ್ನ್ಯಾಗ ಐತಂತ. ಇರ್ಲಿ, ಎಷ್ಟು ಡಿಗ್ರಿ ಐತಿ? 60 ಡಿಗ್ರಿ ಐತಿ. ದೆನ್ ಏನ್ ಕೇಳ್ಯಾರಿ? ಫೈಂಡ್ ದ ಲೆಂತ್ ಆಫ್ ದ ಲ್ಯಾಡರ್. ಓ, ಲೆಂತ್ ಆಫ್ ದ ಲ್ಯಾಡರ್, ಇದ್ರದ ಹೈಟ್, ಇದ್ರದ್ದು ಎಷ್ಟು ಆಕತ್ತ ಅಂತ ಕೇಳತ್ತ. ಡನ್, ಅರ್ಥ ಆಗತ್ತೈತ್ರಿ? ಸೊ ನೀವು ಬೇಸಿಕ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ 60 ಮತ್ತು 30 ಡಿಗ್ರಿದಾಗ ಸೈನ್ ಕಾಸ್ ಎಷ್ಟು ಆಕೈತ್ರಿ? ಇದು 1, ಇದು 2, ಇದೆಷ್ಟು ಆಕೈತಿ? √3 ಆಕೈತಿ. ಸಾರಿ, 1 1/2 1/√2 √3/2. ನೋಡಿ ನಿಮ್ಗೆ ಇನ್ನೂ ಬೇಕಂದ್ರೆ ಕ್ಲಾರಿಟಿ ಕೊಡೋಣ. ಒಂದು ಸೆಕೆಂಡ್. ಇದು 30 ಡಿಗ್ರಿ ಇದ್ದಾಗ ಇದು 60 ಡಿಗ್ರಿ ಇರ್ತೈತಿ, ಇದು 90 ಡಿಗ್ರಿ ಇರ್ತೈತಿ. ತಿಳಿತಾ? ಲಂಬಕೋನ ತ್ರಿಭುಜ ಆಪ್ಷನ್ ಒಂದು 30 ಡಿಗ್ರಿ ಒಂದು 60 ಡಿಗ್ರಿ ಬಿಟ್ಟರೆ 45. ಸೊ ಹಿಂಗಿದ್ದಾಗ 1 2 √1 2 ಮತ್ತು ಏನಾಕೈತಿ ನಿಮ್ಗೆ? √2 ಆಕೈತಿ. √2 ಆಕೈತಿ. ತಿಳಿತಾ? ಸೈನ್ 30 is 1/2, cos 30 is 1/2 1/√2 √3/2. ಅರ್ಥ ಆಗತೈತ್ರಿ ಹೇಳತ್ತಿದ್ ನಾನು? ಸೈನ್ 30 1/2, ದೆನ್ 45 1/√2. ಅಂದ್ರೆ ಅದನ್ನ ನೀವು ಕನ್ಸಿಡರ್ ಮಾಡೋಂಗಿಲ್ಲ. ಇದನ್ನ ವ್ಯಾಲ್ಯೂ ಕನ್ಸಿಡರ್ ಮಾಡಿದಾಗ 2 ಅಂದ್ರೆ ಎಷ್ಟು ಆಕೈತ್ರಿ? 2 ಸ್ಕ್ವೇರ್ 4 - 1 5 ಆಕೈತಿ. ಶಿಟ್ ಎಲ್ಲ ಉಲ್ಟಾ ಆಗತ್ತೆ. ಒಂದು ಸೆಕೆಂಡ್ ರೀ, ಈ 60 ಡಿಗ್ರಿನ ಉಲ್ಟಾ ಬರ್ಕೊಂಡೆ ನಾವು. ಒಂದು ಸೆಕೆಂಡ್ ಯಾಕೆ ವಿಚಾರ ಮಾಡ್ತೀರಿ? ಉಲ್ಟಾ ಬರ್ದನಿ, ಒಂದು ಸೆಕೆಂಡ್. ಸೊ 60 ಇದ್ದಾಗ ಕಾಸ್ 60 ಎಷ್ಟಕ್ಕೈತಿ? ಕಾಸ್ 60 1/2. ನಾ ಅದು 30 ಮಾಡಿದ್ದೆ, ಬಿಡ್ರಿ, ಅದು ಬಿಡ್ರಿ, ವಿಚಾರ ಮಾಡಕ್ ಹೋಗ್ಬಿಡ್ರಿ. ಕಾಸ್ 60 ಎಷ್ಟು? 1/2 ನಾ 1/2 1/√2 √3/2 ದೆನ್ 1. ದೆನ್ ಉಲ್ಟಾ ಬಂದಾಗ
0 1/2 ಅಂದ್ರೆ 0 ಡಿಗ್ರಿ 30 45 60 ಮತ್ತು 90 ಉಲ್ಟಾ ಬಂದಾಗ 1 ದೆನ್ √3/2 1/√2 1/2 0 0 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ ಎಷ್ಟೈತಿ ಕಾಸದ್ದು 1/2 ಕ್ಲಿಯರ್ 1/2 ಅಂದ್ರೆ ಕಾಸ್ ಎಷ್ಟು ಬರ್ತೈತಿ ಕಾಸ್ ಅಂತಂದ್ರೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಏನ್ರಿ ಬೇಸ್ ಬೈ ಹೈಪೋಟಿನಸ್ ಬೇಸ್ ಎಷ್ಟೈತಿ ನಿಮಗೆ 11.1 ಅಂದ್ರೆ ನಿಮ್ಗೆ ಈಸ್ ಈಕ್ವಲ್ ಟು ಹೌ ಮಚ್ 1 ಯೂನಿಟಿಗೆ ಈಕ್ವಲ್ ಐತಿ ಹೈಪೋಟೆನಸ್ ಎಷ್ಟು 2 ಯೂನಿಟಿಗೆ ಈಕ್ವಲ್ ಆಕೈತಿ ಸೊ 1 ಯೂನಿಟಿಗೆ 11.5 ಆದ್ರೆ 2 ಯೂನಿಟಿಗೆ ಎಷ್ಟು ಆಕೈತಿ ಇಂಟು 2 ಮಾಡ್ತೀವಿ 11.5 ಇಂಟು 2 ಮಾಡ್ತೀವಿ ದಟ್ ಈಸ್ ಅ ಹೈಪೋಟೆನಸ್ 5 2 10 1 ಕ್ಯಾರಿ 2 1 2 ಅದ 11 2 22 1 ಡನ್ ಎಷ್ಟು 0 1 ಕ್ಯಾರಿ 2 1 2 1 23 ಒಂದು ಪಾಯಿಂಟ್ ಬರ್ತೈತಿ 23 ಡನ್ ಯಾಕೆ ಟೈಮ್ ತಗೊಂತಂದ್ರೆ ನಾನು ಡೈರೆಕ್ಟ್ 1/2 ಮಾಡ್ಬೇಕಂತ ಮಾಡಿದ್ದೆ ಸ್ವಲ್ಪ ಇದನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತಂತಷ್ಟು ನಿಮ್ಗೆ ಅರ್ಥ ಆಗಲಿ ಸಡನ್ ಆಗಿ ಅಂತ ಅನಿಸಲ್ಲ ಇನ್ನೊಂದು ಸೊ ಪ್ರೀವಿಯಸ್ ಡಯಾಗ್ರಾಮ್ದಾಗ ನಾ ಏನು ಮಿಸ್ಟೇಕ್ ಮಾಡಿದ್ದೆ ಅಂತಂದ್ರೆ ನೋಡ್ರಿ 60 ಡಿಗ್ರಿ ಎಲಿವೇಶನ್ ಆಗೈತಿ ನಾನು ನಿಮ್ಗೆ 30 ಡಿಗ್ರಿ ಎಲಿವೇಶನ್ ತೊಗೊಂಡಿದ್ದೆ ಅವಾಗ ಏನಾಕೈತಿ ಕಾಸ್ 30 ಏನು √3/2 ಆಕೈತಿ √3/2 ಆಕೈತಿ ಸೊ √3 ಯೂನಿಟಿಗೆ 11.5 ಆಗತ್ತಿರ್ಕಿಲ್ಲ ಹೌದಾ ಹೆಂಗಿದ್ರು ತಪ್ಪು ಆಗತ್ತಿತ್ತದು ಸೊ ಅದ್ರ ಪ್ರಕಾರ ನಮ್ಗೆ ಮಿಸ್ಟೇಕ್ ಆಗಿದ್ದು ಲೇಟ್ ಆಯ್ತು ಅಷ್ಟ ಮತ್ತೇನಿಲ್ಲ ತಿಳಿತಾ ನೆಕ್ಸ್ಟ್ ಓಕೆ ಬ್ಲಡ್ ರಿಲೇಷನ್ ಕೊಟ್ಟಾರ ಡೈರೆಕ್ಟ್ ಸಿಂಬಲ್ ಬರಿ H minus V ಅಂದ್ರೆ H is the father of V so H is the father of V H is the father of V divided by K V divided by K V is the daughter of K V is the daughter of K ಸೊ ಇನ್ನೊಂದ್ಸತಿ ನೋಡ್ರಿ ಮೇಲ್ ಅಂದ್ರೆ ಸರ್ಕಲ್ ಫಿಮೇಲ್ ಅಂತಂದ್ರೆ ಸ್ಕ್ವೇರ್ ಮಾಡೀನಿ ಅಷ್ಟ K into T ಅಂದ್ರೆ K is the husband of T ಅರೆ 1 ಸೆಕೆಂಡ್ ಆಲ್ರೆಡಿ ಒಬ್ರು H minus V ಅಂತಂದ್ರೆ ಓ ಬ್ರದರ್ ಅನ್ರಿ ಸಾರಿ ಇಬ್ಬರು ಹಸ್ಬೆಂಡ್ ಹೆಂಗ್ ಬಂದ್ರ ಅಂತ ಕನ್ಫ್ಯೂಸ್ ಓಕೆ H minus V ಅಂದ್ರೆ H is the brother of V H is the brother of V divided by K ಅಂತಂದ್ರೆ V is the daughter of K V is the daughter of K then K into T ಅಂತಂದ್ರೆ K is the husband of T K is the husband of T T plus R ಅಂತಂದ್ರೆ T is the mother of R T is the mother of R then how H related to R H ಏನಾಗಬೇಕ್ರಿ R ಗೆ H is the brother of R brother option B for Bani Sarkar is the right answer then some hens are turkeys some hens are ostriches some turkeys are eagles then some hens are eagle some hens ಎಲ್ಲೈತ್ರಿ eagle ಎಲ್ಲೈತಿ ಹೆನ್ಗೆ ಈಗಲಿಗೆ ಡೈರೆಕ್ಟ್ ರಿಲೇಷನ್ ಐತಿ ಇಲ್ಲ ಸೊ ಒಂದೇದು ಫೇಲ್ then some turkeys are ostriches again ಇಲ್ಲ ರಿಲೇಷನ್ again ಕ್ಯಾನ್ಸಲ್ ಸರ್ ಡಯಾಗ್ರಾಮ್ ಆಯ್ತು ಪರ್ಸೆಂಟೇಜ್ ನೋಡ್ರಿ ಪರ್ಸೆಂಟೇಜ್ ಸಮ್ ಅಂದ್ರೆ ಎಷ್ಟು 50-50 ಇದು ಕೂಡ 50-50 ಇಲ್ಲಿ ನೋಡ್ರಿ ಹೆನ್ ಎಷ್ಟದ 50-50 ಇದು ಕೂಡ 50-50 ಇಲ್ಲಿ ಕೂಡ 50-50 ಸೊ ನೋಡ್ರಿ ಟರ್ಕಿ ಇಲ್ಲದ ಟರ್ಕಿ ಎರಡು 50-50 ದಾಗ ಅನ್ಸರ್ಟನ್ ಹೆಣ್ಣು ಮತ್ತು ಈಗಲೆಲ್ಲ ಬರ್ತಾವಲ್ಲಿ ಕ್ಯಾನ್ಸಲ್ ಮಾಡ್ತೇವೆ ಅನ್ಸರ್ಟನ್ ಕೇಸ್ನಾಗ ಹೆಣ್ಣು ಮತ್ತು ಈಗಲ್ ಬಂದೈತಿ ಕ್ಯಾನ್ಸಲ್ ಟರ್ಕಿ ಮತ್ತು ಆಸ್ಟ್ರಿಚ್ ಎಲ್ಲಿ ಬರ್ತಾವ ನೋಡ್ರಿ ಹೆಣ್ಣೇನು 50 ಇದ್ದಾಗ ಟರ್ಕಿ ಮತ್ತು ಆಸ್ಟ್ರಿಚಿಸ್ ಅನ್ಸರ್ಟನ್ ಅಕ್ಕಾವು ಸೊ ಅವಾಗ ಅವೆರಡು ಕ್ಯಾನ್ಸಲ್ ಅಕ್ಕಾವು ಏನು ಅನ್ಸರ್ಟನ್ ಕೇಸ್ನಾಗ ಇಫ್ ಒಂದ್ ವೇಳೆ 50-50 ಬಂತಂತ ಇಟ್ಕೊಡ್ರಿ ಅವಾಗ ಅನ್ಸರ್ಟನ್ ಅಂತೀವಿ ಅವ್ನು ಬಿಟ್ಟು ಯಾರಿಗೆ 50-50 ಬಂದೈತಿ ಅದನ್ನ ಬಿಟ್ಟು ಉಳಿದಾರ ಎಲ್ಲಿ ಬೇಕಾಲಿ ಕನ್ಲಿ ನೆಗೆಟಿವ್ ಹಾಕ್ಬಿಡ್ರಿ ಅಂದ್ರೆ ತಪ್ಪು ಅಂತ ಕೊಡ್ರಿ ಇಲ್ಲ ಸೊ ಇಲ್ಲಿ ಎರಡು ಫೇಲ್ ಆಗ್ತಾವ ಏನು ನೈದರ್ 1 nor 2 is the answer ನೆಕ್ಸ್ಟ್ ಸೊ ಅದು ಪರ್ಸೆಂಟೇಜ್ ವೈಸ್ ಭಾಳ ಈಸಿ ಮಾಡ್ಬೋದ್ರಿ ಡಯಾಗ್ರಾಮ್ ನಿಮ್ಗೆ ಕನ್ಫ್ಯೂಸ್ ಆದ್ರೆ ಪರ್ಸೆಂಟೇಜ್ ವೈಸ್ ಮಾಡೋಣ ನಾ ಅದಕ್ಕೆ ಹೇಳಿದ್ದೀನಿ ನಿಮ್ಗೆ ಸೊ ಕ್ಲಾಸ್ ನಿಮ್ಗೆ ಬೇಕಿದ್ರೆ ಒಂದು ಕಮೆಂಟ್ಸ್ ಹಾಕ್ರಿ ಪರ್ಸೆಂಟೇಜ್ ಮ್ಯಾಗ ಸಿಲೋಲಿಸಮ್ಸ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಡಯಾಗ್ರಾಮ್ ಇಲ್ದೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತಿಳಿತಾ ನೆಕ್ಸ್ಟ್
X, Y, Z, S, T, U live in a 6 different floor of the same building. Okay, 6 floor down, lower most one, top most 6 other. Andra 6, 5, 4, 3, 2, 1. Done. S lives on the floor number 5. ಎಲ್ಲಿ ಎಸ್ ಅದಾನಂತ, ಇಲ್ಲಿ ಫ್ಲೋರ್ ನಂಬರ್ 5 ಅದಾನಂತ. ನಾ ಇರ್ಲಿ ಅಂತ ಒಂದು ಎಕ್ಸ್ಟ್ರಾ ಬರ್ಕೊಂಡು ಬಿಡ್ತೇನೆ ರೀ, ಹೆಲ್ಪ್ ಆಕೈತೆ ಅಷ್ಟ ಮತ್ತೇನಿಲ್ಲ. ಆಗದೇವ್ರು ನಮ್ಗೆ ನಡೀತದ. X lives above S, X lives above X. Only U lives below Y. Only U lives below Y ಅಂತಂದ್ರ Y ಕೆಳಗ ಬರೀ U ಅಷ್ಟೇ ಇರ್ತಾನಂತ. ಓನ್ಲಿ U ಅರ್ಥ ಆಗತ್ರಿ. ಓನ್ಲಿ U lives below Y ಅಂದ್ರೆ ಇಲ್ಲಿ ನೋಡ್ರಿ, Y ನ ಕೆಳಗೆ ಕೇವಲ U ಮಾತ್ರ ಇರ್ತಾನ. ಅಂದ್ರೆ Y ನ ಕೆಳಗೆ ಇವನು Y ಇಲ್ಲಿದ್ರ U ಕೆಳಗೆ ಇಬ್ರು ಅಕ್ಕಾರ Y ಕೆಳಗ. ಸೊ ಅವಾಗ Y ಇಲ್ಲಿ ಬರ್ತಾನು, U ಇಲ್ಲಿ ಬರ್ತಾನು, ತಿಳಿತಾ? ಅಂದ್ರೆ Y ನ ಕೆಳಗೆ U ಮಾತ್ರ ಅಷ್ಟ ಅದ ನಂದಂಗ. Z lives on U number 4. ಸೊ ಉಳಿದ್ರದೆ ಅದು U number 4 Z. ಉಳ್ದಾರ ಯಾರ್ರಿ? X, Y, Z. X, Y, Z, T, S, U. S ಅಂತ ಉಳ್ದ ಯಾರು? T. How many people lives below Z? Z ಕೆಳಗೆ ಎಷ್ಟು ಅದಾರಂತ? 1, 2, 3. ಎಷ್ಟು? 3. A for academy is the right answer. Then all gardens are forests. One second. All gardens are forests. All forests are meadows. Then no garden is park. Garden illada, no garden is park. Then no forest is park. Forest ಗೆ park ಗೆ ರಿಲೇಷನ್ ಐತೆನಾ? ಇಲ್ಲ, ತೆಗೆದೋಗಿರಿ. No meadow is park. meadow ಗೆ park ರಿಲೇಷನ್ ಐತೆನಾ? ಇಲ್ಲ, ತೆಗೆದೋಗಿರಿ. ಸೊ ದೆನ್ ನೀದರ್ ನಾಟ್. ಸರ್ ಪರ್ಸೆಂಟೇಜ್ ವೈಸ್ ನೋಡ್ರಿ, ನೋ ಅಂತಂದ್ರೆ 100 ಇರ್ಬೇಕು. ನೋ ಅಂದ್ರ 100 ಇರ್ಬೇಕು. ಎಲ್ಲೈತ್ರಿ? ಫಾರೆಸ್ಟ್ ಮತ್ತು ಪಾರ್ಕ್. ಫಾರೆಸ್ಟ್ ಇಲ್ಲದಾನ್ರಿ, ಇಲ್ಲದಾನ. ಪಾರ್ಕ್ ಇಲ್ಲೈತಿ. ಆಲ್ ಅಂತಂದ್ರ 100 ಮತ್ತು 50. ನೋ ಅಂತಂದ್ರ 100. ಅರ್ಥ ಆಗತ್ರಿ? ಫಾರೆಸ್ಟ್ ಮತ್ತು ಪಾರ್ಕ್. ನೋ ಫಾರೆಸ್ಟ್ ಈಸ್ ಪಾರ್ಕ್. ನೋಡಿ ಫಾರೆಸ್ಟ್ ಎಷ್ಟದ ಸರ್? 100 ಇದ್ 100 ಅಕ್ಕೈತೆ ಅಕ್ಕೈತೆ ಸರ್. ಪಾರ್ಕ್ ಎಷ್ಟದ ಸರ್? 100 ಇದ್ 100 ಅಕ್ಕೈತೆ ಅಕ್ಕೈತೆ ಸರ್. ಬಟ್ ಸ್ಟೇಟ್ಮೆಂಟ್ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದಾಗ ಕನ್ಕ್ಲೂಷನ್ ನೆಗೆಟಿವ್ ಇರ್ಬೇಕ್ರಿ, ಅದು ಕೂಡ ಫಾಲೋ ಆಗತೈತಿ. ಅರ್ಥ ಆಗತೈತಿ? ನೋಡ್ರಿ ಮೀನಿಂಗ್ ಅರ್ಥ ಮಾಡ್ಕೊಡ್ರಿ. ನೋ ಫಾರೆಸ್ಟ್ ಈಸ್ ಪಾರ್ಕ್. ಫಾರೆಸ್ಟ್ ಎಷ್ಟದ? 100 ಅದ, ಪಾಸಿಟಿವ್. ಪಾರ್ಕ್ ಇಲ್ಲದ, ನೋ ಇದ್ರ 100 ಮತ್ತು 100 ಎರಡು ಕಡೆ ಕರೆಕ್ಟ್ ಅದ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದಾಗ ನೆಗೆಟಿವ್ ಕರೆಕ್ಟ್ ಹಾಕೋತೀವಿ. ಹೇಳತೈತಿ? ಅರ್ಥ ಆಗತೈತ್ರಿ? ಡನ್. ನೋಡ್ರಿ ಅದೇ ಥರ ಇಲ್ಲಿ ಗಾರ್ಡನ್ ಮತ್ತು ಫಾರೆಸ್ಟ್ ನೋಡಿದಾಗ ನೋಡ್ರಿ 100 ಮತ್ತು ಫಾರೆಸ್ಟ್ ಎಷ್ಟದ? 50 ಅದ. ಡನ್. ಗಾರ್ಡನ್ 100 ರೀ, ಫಾರೆಸ್ಟ್ 100. ಫಾರೆಸ್ಟ್ ಇಲ್ಲಿ 50, ಇಲ್ಲಿ 100 ಅದ. ಗಾರ್ಡನ್ 100 ಮತ್ತು 100 ಅದ. ಪಾರ್ಕ್ 100 ಅದ. ಸೊ ನೋ ಅಂತಂದ್ರೆ ನೋ ಫಾರೆಸ್ಟ್ ಈಸ್ ಪಾರ್ಕ್. ಕನೆಕ್ಷನ್ ಅದ, ಫಾರೆಸ್ಟ್ ಇಂದ ಪಾರ್ಕ್ ಕನೆಕ್ಷನ್ ಐತ್ರಿ. ಫಾರೆಸ್ಟ್ ಇಂದ ಗಾರ್ಡನ್, ಗಾರ್ಡನ್ ಇಂದ ಪಾರ್ಕ್. ಅರ್ಥ ಆಗತ್ರಿ? ಅನ್ಸರ್ಟನ್ ಬರ್ತದ, ದಟ್ ಈಸ್ ಫೇಲ್. ನೋ ಮಿಡೋ ಈಸ್ ಪಾರ್ಕ್. ಮಿಡೋದಿಂದ ಪಾರ್ಕ್ ಬರಾಕ 50 ಇದ್ರೆ 100 ಆಗೋದಿಲ್ಲ. ಸೊ ದೆನ್ ಫಾಲೋ ಆಗೋದಿಲ್ಲ. ಆಯ್ತಾ? ನಿದರ್ ನಾಟ್ 1. ನೋ ಫಾರೆಸ್ಟ್ ಈಸ್ ಪಾರ್ಕ್. ಡನ್. ಸೊ ಇವು ನಮ್ಗೆ ಇವತ್ತಿನ 20 ಕ್ವಶನ್, ಟಾಪ್ 20 ಕ್ವಶನ್. ಡನ್. ಆರಾಮ್ ಪ್ರಾಕ್ಟೀಸ್ ಮಾಡ್ರಿ. PDF ಇರ್ತದ ಯೂಟ್ಯೂಬ್ನಾಗ, ಕ್ಲಾಸು ಐತಿ, ಚೆಕ್ ಮಾಡ್ಕೊಡ್ರಿ. ಯೂಟ್ಯೂಬ್ ಲಿಂಕು ಮತ್ತು ಟೆಲಿಗ್ರಾಮ್ ಲಿಂಕ್ ಬೇಕಿದ್ರೆ ಪಾನಿ ಸರ್ಕಾರ 7299 ಅಂತಕ್ಕಂಥ ಇನ್ಸ್ಟಾ ಪ್ರೊಫೈಲ್ನಾಗ ನಿಮ್ಗೆ ಸಿಗ್ತದ. ಫಾಲೋ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಈ ಟೆಲಿಗ್ರಾಮ್ ಚಾನಲ್ನಾಗ ನಿಮಗೆ ಎಕ್ಸಾಮ್ ನೋಟಿಫಿಕೇಶನು, ಡೈಲಿ ನ್ಯೂಸ್ ಪೇಪರು, ಅದೇ ಥರ ಕ್ಲಾಸ್ ನೋಟ್ಸು ನಿಮ್ಗೆ ಸಿಗ್ತಿರ್ತಾವೆ. ಆಯ್ತಾ? ಸೊ ಆದಷ್ಟು ಚಾನಲ್ನ ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಾಳೆ ಕ್ಲಾಸ್ನಾಗ ಮತ್ತೊಂದಷ್ಟು ಬ್ಯೂಟಿಫುಲ್ ಕ್ವಶನ್ಸ್ ತೊಗೊಂಬರೋನು. ಟಿಲ್ ದೆನ್ ಬಾಯ್. ರ್ಯಾಪ್ ದ ಸೆಷನ್.